ಸ್ನೇಹಿತರೆ, ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ಅಧಿವೇಶನದಲ್ಲಿ ವಾಟರ್ ಕನ್ಸರ್ವೇಷನ್ ಮತ್ತು ವಾಟರ್ ಲಿಟ್ರಸಿ ಅಂದರೆ ಜಲ ಸಂರಕ್ಷಣೆ ಮತ್ತು ಜಲ ಸಾಕ್ಷರತೆ ಇವ್ರ ಬಗ್ಗೆ ಸ್ವಲ್ಪ ಡೀಪಾಗಿ ಹೋಗೋಣ. ಏಕೆಂದರೆ ಎಷ್ಟೋ ಜನಗಳಲ್ಲಿ ಮಳೆ ನೀರು ಕುಡಿಯೋದಕ್ಕೆ ಯೂಸ್ ಮಾಡ್ತಾರಾ, ಏನೂ ಆಗಲ್ವಾ, ಮತ್ತು ಮಳೆ ನೀರು ಅಡುಗೆ ಯೂಸ್ ಮಾಡ್ಬೋದಾ, ಈ ಥರದ್ದೆಲ್ಲ ಒಂದು ಸಮಸ್ಯೆಗಳು ಮನಸ್ಸಿನಲ್ಲಿ ದ್ವಂದ್ವಗಳು ಕಾಣ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಜಲ ಸಾಕ್ಷರತೆಯನ್ನು ಸುಧಾರಣೆಗೊಳಿಸೋಕ್ಕೋಸ್ಕರ, ಇಂಪ್ರೂವ್ ಮಾಡೋಕ್ಕೋಸ್ಕರ ಈ ಒಂದು ಸೆಷನ್ನ ವಿಶೇಷವಾಗಿ ಇಟ್ಟಿದೆ. ಇದರಲ್ಲಿ ಏನಪ್ಪ ಅಂದರೆ, ಈ ಅಧಿವೇಶನದಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು, ಮತ್ತು ತದನಂತರ ಏನಾಯಿತು, ಸ್ವಾತಂತ್ರ್ಯ ಬಂದ ನಂತರ ಏನಾಯಿತು, ನಂತರದಲ್ಲಿ ಯಾವ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ, ಇವುಗಳ ಬಗ್ಗೆ, ಈ ಮಾಹಿತಿಗಳ ಬಗ್ಗೆ ಒಂದು ಸಂಕ್ಷಿಪ್ತ ಪ್ರಾತ್ಯಕ್ಷತೆಯೊಂದಿಗೆ ಈ ಸೆಷನ್ನ ಆರಂಭ ಮಾಡ್ತಾ ಇದ್ದೀವಿ. ಇದು ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡಿದಂಥ ಕೆಲವು ದೃಶ್ಯಗಳು ಮತ್ತು ಅನುಭವಿಸಿದಂಥ ದೃಶ್ಯಗಳು ಹೌದು. ಮಳೆ ಬಂದಾಗ ಆಟ ಆಡ್ಕೊಂಡು ಹೊರ್ತಿದ್ವಿ, ಮಳೆ ನಿಂತಾ ಹೊರ್ತಿದ್ವಿ. ಸ್ಕೂಲ್ಗಳಿಗೆ ಮಳೆಗಾಲದ ರಜಾ ಅಂತಲೇ 15 ದಿವಸ 20 ದಿವಸ ಆ ಥರ ಕೊಟ್ಬಿಡೋರು. ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಇದು ಸರ್ವಸಾಮಾನ್ಯವಾಗಿತ್ತು. ಅಂದರೆ ಮಳೆಯೊಂದಿಗೆ ನಮ್ಮ ಬಾಲ್ಯದ ಬದುಕು ತುಂಬ ಚೆನ್ನಾಗಿ ಬೆಳೆದು ಬಂತು ಅಂತ ಅಂದ್ಬಿಟ್ಟು ಅತಿಶಕ್ತಿ ಏನಲ್ಲ. ಆ ಕಾಲಕ್ಕೆ ತಕ್ಕಂತೆ ಅಂದರೆ ಮಳೆಗಾಲದಲ್ಲಿ ಕರೆಕ್ಟಾಗಿ ಮುಂಗಾರು ಮಳೆ ಸ್ವಲ್ಪ ಮುಂಗಾರು ಮಳೆ ಶುರುವಾಗಿ ಸ್ವಲ್ಪ ದಿವಸಕ್ಕೇ ನದಿಗಳು ತುಂಬಿ ಹರಿತಾ ಇದ್ವು, ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದ್ವು, ಅಣೆಕಟ್ಟೆಗಳು ತುಂಬಿ ಹರಿತಾ ಇದ್ವು, ಮತ್ತು ಸಣ್ಣ ಸಣ್ಣ ಡ್ಯಾಮ್ಗಳು ಅಂತ ಹೇಳ್ತೀವಿ, ಅಣೆಕಟ್ಟೆಗಳು ಅಂತೀವಿ, ಅದು ಸಹ ತುಂಬ ಹರಿತಾ ಇದ್ವು. ಬಾವಿಗಳಲ್ಲಿ, ತೆರೆದ ಬಾವಿಗಳು ಅವಾಗ ಜಾಸ್ತಿ ಇತ್ತು, ಅಲ್ಲಿ ಮೇಲ್ಮಟ್ಟಕ್ಕೆ ನೀರು ಬರ್ತಾಯಿತ್ತು. ಭಾಳ ಕ್ಲಿಸ್ಟಲ್ ಕ್ಲಿಯರ್ ವಾಟರ್, ಪ್ಯೂರ್ ವಾಟರ್ ಬರ್ತಾಯಿತ್ತು. ನಂತರ ಇದು ಹಿಂದಿನ ಕಾಲಕ್ಕೆ ಸ್ವಲ್ಪ ಹೋಗೋಣ. ಇಲ್ಲಿ ಏತ ನೀರಾವರಿನ ಪರ್ಷಿಯನ್ ರಾಟೆಗಳು ಅಂತ ಹೇಳ್ತೀವಿ, ಆ ಪರ್ಷಿಯನ್ ರಾಟೆಗಳ ಮೂಲಕ ಈ ಏತ ನೀರಾವರಿನ ವಿದ್ಯುತ್ ಸಹಾಯ ಇಲ್ಲದೆ ನೀರಾವರಿಗಳನ್ನ ಮಾಡ್ತಾಯಿದ್ರು. ಸಾಕಷ್ಟು ಚೆನ್ನಾಗಿ ನೀರಾವರಿಗಳು ನಡೀತಾ ಇತ್ತು. ಮತ್ತು ಡೆಸರ್ಟ್ಸ್ ಅಂತ ಕೆಲವು ಇದರಲ್ಲಿ ಜಲ ಸಂರಕ್ಷಣೆಗೋಸ್ಕರ ಕೆಲವು ಕಟ್ಟಡಗಳು, ಕೆಲವು ಸ್ಟ್ರಕ್ಚರ್ಗಳನ್ನ ವಿಶೇಷವಾಗಿ ನಿರ್ಮಿಸಿದರು ಜಲ ಸಂರಕ್ಷಣೆಗೋಸ್ಕರ. ಅದೆಲ್ಲ ಕೆಲವು ಬರಿದವಾಗಿದೆ. ಈಗಲೂ ಸಹ ಕೆಲವು ಜಲ ಸಂರಕ್ಷಣೆಗೋಸ್ಕರ ಕಟ್ಟಿರ್ತಕ್ಕಂಥ ಸ್ಟ್ರಕ್ಚರ್ಗಳು ಇವತ್ತಿನೂ ಸಹ ಫಂಕ್ಷನ್ ಆಗ್ತಾ ಇದೆ. ಜೈಪುರ ಇರ್ಬೋದು, ರಾಜಸ್ಥಾನ ಇರ್ಬೋದು, ಮತ್ತು ಬೇರೆ ವಿವಿಧ ರೀತಿಗಳಲ್ಲಿ ವಾಸ್ತುಶಿಲ್ಪವಾದ ರೀತಿಯಲ್ಲಿ. ಹಾಗೂ ಇದು ಲಕ್ಕುಂಡಿ ಅಂತ ಗದಗ ಹತ್ರ ಬರುತ್ತೆ. ಇಲ್ಲೂ ಸಹ ಭಾಳ ಅದ್ಭುತವಾಗಿ ಒಂದು ಜಲ ಸಂರಕ್ಷಣೆಗೋಸ್ಕರ ಸ್ಟ್ರಕ್ಚರ್ಗಳನ್ನ ಕಟ್ಟಿದ್ದಾರೆ. ವಾಸ್ತುಶಿಲ್ಪವಾದ ಒಂದು ಟಚ್ ಅಂತ ಹೇಳ್ತೀವಿ, ಅದನ್ನು ಸಹ ಕೊಟ್ಟಿದ್ದಾರೆ. ಇದೇ ವಿವಿಧ ರೀತಿಯ ಈ ಥರ ಚೋಳಕರಲ್ಲಿರ್ಬೋದು, ನಂತರದ ರಾಜರ ಕಾಲಗಳಲ್ಲಿ ಇರ್ಬೋದು, ಸಾಕಷ್ಟು ವಿವಿಧ ರೀತಿಯ ಒಂದು ವಾಸ್ತುಶಿಲ್ಪವಾದ ರೀತಿಯಲ್ಲಿ ಸ್ಟ್ರಕ್ಚರ್ಗಳನ್ನ ನಿರ್ಮಾಣ ಮಾಡಿದರು ಜಲ ಸಂರಕ್ಷಣೆಗೋಸ್ಕರ. ಇದು ನಮ್ಮ ಪಾರಂಪರಿಕ ಕಟ್ಟಡಗಳು ಅಂತಲೂ ಸಹ ಹೇಳ್ಬೋದು. ಇದು ಸಹ ಒಂದು ಸಂಪು ಥರ ಇದೆ, ದೊಡ್ಡ ಬಾವಿ ಇಳಿದು ಸಂಪಿನ ರೀತಿ ರ್ಯಾಂಪ್ನಲ್ಲಿ ಇಳಿದು ಹೋಗುವಂಥದ್ದು. ಈ ಥರ ವ್ಯವಸ್ಥೆನೂ ಸಹ ಜಲ ಸಂರಕ್ಷಣೆಗೋಸ್ಕರ ಮಾಡಿದರು. ಮತ್ತು ಇಲ್ಲಿ ನೋಡಿದ್ರೆ ಈ ಕಟ್ಟಡದಲ್ಲಿ ಒಂದು ಜಲ ಸಂರಕ್ಷಣೆಗೆ ಭಾಳ ಆದ್ಯತೆ ಕೊಟ್ಟು ಅದನ್ನು ಸೇಫಾಗಿ ಒಂದು ತುಂಬ ಪ್ರೊಟೆಕ್ಟಿವ್ ಮ್ಯಾನರ್ಲಿ ಅದನ್ನು ನಿರ್ಮಾಣ ಮಾಡಿದ್ರು. ಅಷ್ಟೇ ಅಲ್ಲ, ಕಲ್ಯಾಣಿಗಳು, ಇದು ಶ್ರವಣಬೆಳಗೊಳದ ಒಂದು ಕಲ್ಯಾಣಿ, ಸುಂದರವಾದ ನೋಟ, ಇವತ್ತಿಗೂ ಸಹ ಹಾಗೆ ಇದೆ. ಇದನ್ನು ಸಹ ಜಲ ಸಂರಕ್ಷಣೆಗೋಸ್ಕರ ಮಾಡಿದಂಥ ಒಂದು ನಿರ್ಮಾಣ. ಇದೇ ರೀತಿ ಹಂಪೆ ಇರ್ಬೋದು, ಮೇಲುಕೋಟೆ ಇರ್ಬೋದು, ಸುಮಾರು ಹಳ್ಳಿಗಳಲ್ಲಿ ಇವತ್ತಿಗೂ ಸಹ ನಮ್ಗೆ ಕಾಣಸಿಗುತ್ತೆ. ಬಟ್ ಎಷ್ಟೋ ಕಡೆ ಈ ಕಲ್ಯಾಣಿಗಳು ಮುಚ್ಚಿ ಹೊರ್ತಾ ಇದೆ. ಇಲ್ಲಿ ಏನಪ್ಪ ಒಂದು ವಿಶೇಷ ಅಂದರೆ, ನೀರಿನ ಮಟ್ಟ ಯಾವ ಮಟ್ಟಕ್ಕೆ ನೀರು ಬಂದಾಗ, ಎಡಗಡೆ ಚಿತ್ರದಲ್ಲಿ ನೀರಿನ ಮಟ್ಟ ಯಾವ ಮಟ್ಟಕ್ಕೆ ಬಂದರೆ ಎಷ್ಟು ಮಟ್ಟಿಗೆ ನಾವು ಮಿತ ಬಳಕೆ ಮಾಡ್ಬೋದಿತ್ತು, ಫುಲ್ ಬಂದರೆ ಎಷ್ಟು ಮಾಡಬೇಕು, ಅರ್ಧಕ್ಕಾದರೆ ಎಷ್ಟು ಮಾಡಬೇಕು, ಹೀಗೆ ಒಂದು ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯಲ್ಲಿ ಒಂದು ಭಾಳ ನಿಖರತೆ ಇತ್ತು. ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ರು. ನೀರಿಗೆ ಒಂದು ಪ್ರಾಶಸ್ತ್ಯ ಇತ್ತು, ಅದಕ್ಕೊಂದು ಬೆಲೆ ಇತ್ತು. ಆದರೆ ಯಾವಾಗ ನೀರಿಗೆ ಒಂದು ಪಂಪ್ ಇಡೋಷ್ಟು ಮಾಡಿದ್ವಿ, ಮತ್ತು ಸ್ವಿಚ್ ಇಡೋಷ್ಟು ಮಾಡಿದ್ವಿ, ವಿದ್ಯುತ್ ಸಾಧನದಿಂದ ಎತ್ತಷ್ಟು ಮಾಡಿದ್ವಿ, ನೀರಿನ ಬೆಲೆ ಸ್ವಲ್ಪ ಕಳ್ಕೊಳ್ತಾ ಹೋಯ್ತು. ಅದಕ್ಕೆ ನಮ್ಮ ಹಿಂದಿನವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಕೆರೆ ಅನ್ನೋದು ಒಂದು ಊರಿನ ಜಲಪಾತ್ರೆ,
ಸೊ ಒಂದು ಊರು ಅಂದಮೇಲೆ ಒಂದು ಕೆರೆ ಇರಲೇಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಯಾವುದೇ ಒಂದು ಹಳ್ಳಿಗೆ ಹೋದ್ರು ಒಂದು ಗುಡಿ ಇರ್ತಿತ್ತು, ಒಂದು ಗೋಮಳ ಇರ್ತಿತ್ತು, ಅದು ಒಂದು ಕೆರೆ ಇದ್ದೇ ಇರ್ತಿತ್ತು ಕಂಪಲ್ಸರಿ. ಸೊ ಗೋಮಳಗಳು ಏನಪ್ಪ ಅಂದರೆ ಜಾನುವಾರುಗಳ ಒಂದು ಆಹಾರಕ್ಕಾಗಿ ಉಳಿವಿಗಾಗಿ ಒಂದು ಗೋಮಳಗಳು ಇದ್ದೇ ಇರ್ತಿತ್ತು. ಗುಡಿಗಳು ಇದ್ದಿದ್ದ ಉದ್ದೇಶ ಅಂದರೆ ಒಂದು ಮನುಷ್ಯ ಸಾಮಾಜಿಕ ಕಟ್ಟುಪಾಡಿನಲ್ಲಿ ಬದುಕಲಿ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಗುಡಿಗಳಿರ್ತಿತ್ತು. ಕೆರೆನೇದು ಮನುಷ್ಯನ ಒಂದು ಉಪಯೋಗಕ್ಕಾಗೋಸನೇ ಇರ್ತಾ ಇತ್ತು. ಪ್ರತಿಯೊಂದು ಹಳ್ಳಿಲೂ ಇದು ಸರ್ವೇ ಸಾಮಾನ್ಯ ದೃಶ್ಯ. ಸೊ ಇದಕ್ಕೆ ಮುಂಚೆ ನಾವೊಂದು ಇದಕ್ಕೆ ಸ್ಥೂಲವಾದ ನೋಟಕ್ಕೆ ಹೋಗೋಣ. ನಮ್ಮ ಭಾರತದಲ್ಲಿ ಸುಮಾರು 117 ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆ ಇದೆ. ಇದು ಪ್ರಪಂಚದ 2ನೇ ಹೈಯೆಸ್ಟ್, ಅಂದರೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ 2ನೇ ಹಂತದಲ್ಲಿದೆ, 2ನೇ ಸ್ಟೇಜಲ್ಲಿದೆ. ಯಾಕೆಂದರೆ ಮುಂಗಾರು ಮಳೆ ಇದೆ, ಹಿಂಗಾರು ಮಳೆ ಇದೆ, 2100ಕ್ಕೂ ಹೆಚ್ಚು ನದಿಗಳಿದೆ, 13 ಲಕ್ಷಕ್ಕೂ ಹೆಚ್ಚು ಸಣ್ಣ ಕೆರೆಗಳಿದೆ, MI ಟ್ಯಾಂಕ್ಸ್ಗಳಿವೆ, ಲೇಕ್ಗಳಿದೆ, ಮತ್ತು ಸೌತ್ ವೆಸ್ಟ್ ಮಾನ್ಸೂನ್, ನಾರ್ತ್ ವೆಸ್ಟ್ ಮಾನ್ಸೂನ್ ಜೊತೆಗೆ ಸ್ನೋ ರಿವರ್ಸ್ ಆಗಿದೆ. ಸ್ನೋ ರಿವರ್ಸ್ ಬಹುಶಃ ಇವತ್ತಿನ ಇಲ್ದೋಗಿದ್ದರೆ, ಹಿಮಾಲಯದ ಇಲ್ದೋಗಿದ್ದರೆ ಬಹುಶಃ ನಮ್ಮ ಉತ್ತರ ಭಾರತದ ಒಂದು ಪರಿಸ್ಥಿತಿ ಬಹಳ ಅಯೋಮಯವಾಗಿರ್ತಿತ್ತು. ಹಾಗಾಗಿ ನಾವು 2nd ಹೈಯೆಸ್ಟ್ ರೈನ್ಫಾಲು ಪಡೆದುಕೊಂಡಿದ್ವಿ. ಅದನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಎಡುತ್ತಾ ಇದ್ವಿ. ಅದನ್ನು ನಾವು ಸರಿಪಡಿಸ್ಕೋಬೇಕಾಗಿದೆ. ನಂತರ ಈಗ ಒಂದು ಜನಸಂಖ್ಯೆ ಇದಕ್ಕೆ ಬರೋಣ, ಅಂದರೆ ಹಿಂದಿನ ಒಂದು ಇದಕ್ಕೆ ಬರೋಣ, ಏನೇನು ಬದಲಾವಣೆಗಳಾಯಿತು ಅಂತ. 1947 ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಜನಸಂಖ್ಯೆ ಆಸ್ಪಾಸು 38 ಕೋಟಿ ಇತ್ತು. ಈಗ 130 ಕೋಟಿ ದಾಟ್ಬಿಟ್ಟಿದೆ. ಅಂದರೆ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಳ ಆಗಿದೆ. ಸೊ ಈ ಜನಸಂಖ್ಯೆಯ ಜೊತೆಗೆ ಕಾರ್ಖಾನೆಗಳು ಸಹ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಬೆಳೆದು ಬಂತು. ಕಾರ್ಖಾನೆಗಳಿಂದನೂ ಸಹ, ಇಂಡಸ್ಟ್ರೀಸಿಂದನೂ ಸಹ ಸಾಕಷ್ಟು ನೀರಿಗೆ ಡಿಮ್ಯಾಂಡು ಶುರುವಾಯಿತು. ಮತ್ತು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸು ಭಾಳ ಆಯಿತು. ಜೊತೆಗೆ ಒಂದು ಏನು ನದಿಯಂತ ಪಾತ್ರ ಏನಿತ್ತು ಅದು ತುಂಬ ಚೆನ್ನಾಗಿ ಜಲ ಸಂರಕ್ಷಣೆಯಲ್ಲಿ ಮಹತ್ತರವಾದ ಪಾತ್ರ ವಹಿಸಿದ್ದು. ಆದರೆ ಕಾಡು ಡಿಫಾರೆಸ್ಟೇಷನ್ ಆಗ್ತಾ ಅಂದರೆ ಅರಣ್ಯೀಕರಣ ಕಡಿಮೆ ಆಗ್ತಾ ನೀರಿನ ಒಂದು ಅಂತರ್ಜಲ ಬರೆದು ಹೋಯ್ತಾ ಹೊರತು, ಮತ್ತು ಸರ್ಫೇಸ್ ವಾಟರ್ ರನ್ ಅಪ್ ಮೂಲಕದಲ್ಲಿ ಸಮುದ್ರ ಸೇರೋಕ್ಕೆ ಶುರುವಾಯಿತು. ಅದಕ್ಕೆ ನಮ್ಮ ಹಿಂದವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಕಾಡು ಅನ್ನೋದು ನದಿಗಳ ತಾಯಿ, ಇರುವುದೊಂದೇ ಭೂಮಿ. ನಾವು ಇರ್ತಕ್ಕಂಥ ಭೂಮಿನ ನಾವು ನಮ್ಮ ಪರಿಸರನ ಕಾಪಾಡಲೇಬೇಕು. ಸೊ ಕಾಪಾಡಿದರೆ ನಮ್ಮ ಮುಂದಿನ ಒಂದು ಭವಿಷ್ಯಕ್ಕೆ ಭಾಳ ಸಮಸ್ಯೆಗಳು ಉದ್ಭವಿಸೋದು ಗ್ಯಾರಂಟಿ. ಈ ನದಿಗಳು ಬಗ್ಗೆ ಹೇಳಿದ್ದಾರೆ. ಶಿವಾನಂದ ಕಳವೆ ಅಂತಂದ್ಬಿಟ್ಟು ಇವರು ಶಿಸ್ಸಿನಲ್ಲಿದ್ದಾರೆ, ಪರಿಸರ ತಜ್ಞರು ಹೌದು. ಸಾಕಷ್ಟು ಪರಿಸರದಲ್ಲೇ ಮುಳುಗಿರ್ತಾರೆ. ಅಂದರೆ ಅವರು ಪ್ರತಿಯೊಂದು ವಿಚಾರನೂ ಪ್ರತಿಯೊಂದು ಮನನ ಮಾಡಿ ಅದ್ರ ಬಗ್ಗೆ ಸಾಕಷ್ಟು ಲೇಖನ ಬರೀತಿರ್ತಾರೆ. ಸೊ ಈ ನದಿಗಳ ಬಗ್ಗೆ ಭಾಳ ವಿಶೇಷವಾಗಿ ಬರೆದಿದ್ದಾರೆ. ಸೊ ನದಿಗಳು ಮೊದಲು ಯಾವ ಥರ ಇತ್ತು, ಇವತ್ತು ಯಾವ ಥರ ಸ್ಥಿತಿ ಬಂದಿದೆ, ಯಾಕೆ ಈ ಥರ ಆಯಿತು ಅಂತಬಿಟ್ಟು ಭಾಳ ವಿಸ್ತಾರವಾಗಿ ಅವರು ಹೇಳ್ಕೊಂಡಿದ್ದಾರೆ. ಬಹುಶಃ ನಿಮಗೆಲ್ಲ ಗೊತ್ತಿದೆ, ಪ್ರಾಣಿಗಳು ವಾಸ ಮಾಡೋ ಜಾಗ ಅಂತ ಯಾವತ್ತೂ ಏನೂ ಆಗಿಲ್ಲ. ಅಂದರೆ ಅದು ರಿಟೈನ್ ಆಗಿದೆ, ಅದೇ ಥರ ರಿಟೈನ್ ಇದೆ. ಅಷ್ಟೊಂದು ಪ್ರಾಣಿಗಳಿದೆ, ಬಂಡೀಪುರ ಇರ್ಬೋದು, ಬೇರೆ ಯಾವುದೇ ಫಾರೆಸ್ಟ್ ಇರ್ಬೋದು. ಆದರೆ ಎಲ್ಲೂ ಕಾಡು ಹಾಳು ಅನ್ನೋದು ಬಂಟು ಬಂದಿಲ್ಲ. ಆದರೆ ಮನುಷ್ಯ ಎಲ್ಲಿ ವಾಸ ಮಾಡ್ತಾರೆ ಆ ಜಾಗನೇ ಸಾಕಷ್ಟು ಹದಗೆಡ್ತಾ ಇದೆ. ಅಷ್ಟೇ ಅಲ್ಲ, ಮತ್ತು ಬೋರ್ವೆಲ್ಗಳು ರಿಗ್ಗಿಂಗು ಜಾಸ್ತಿ ಆಯಿತು, ಮತ್ತು ಎಕ್ಸ್ಟ್ರಾಕ್ಷನ್ ಲೆವೆಲು ಸಹ ಜಾಸ್ತಿ ಆಯಿತು, ಅಂತರ್ಜಲನೂ ಬರಿದಾಗ್ತಾ ಹೋಯಿತು. ಮತ್ತು ಪ್ರತಿಯೊಂದು ಊರಲ್ಲೂ ಬರೀ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮಾತ್ರ ಅಲ್ಲ, ಪ್ರತಿಯೊಂದು ಟೌನ್ಗಳು ಸಹ, ಪ್ರತಿಯೊಂದು ನಗರ ಪಟ್ಟಣಗಳು ಸಹ ಸಾಕಷ್ಟು ಇದರಲ್ಲಿ ಬೆಳೀತಾ ಇದೆ. ಯಾಕೆ ಕಾರಣ, ಯಾಕಿದೆ? ಮೊದಲು ದೊಡ್ಡ ದೊಡ್ಡ ಊರುಗಳು ಮಾತ್ರ ಬೆಳೀತಿತ್ತು, ಈಗ ಯಾಕೆ ಈ ಥರ ಆಗ್ತಿದೆ? ಅದಕ್ಕೆ ಮುಖ್ಯವಾಗಿ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ. ಮೊದಲು ಜಾಯಿಂಟ್ ಫ್ಯಾಮಿಲೀಸ್ ಇರ್ತಾ ಇದ್ವಿ, ಅವಿಭಕ್ತ ಕುಟುಂಬಗಳು ಇರ್ತಿದ್ವು. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಯಾವಾಗ ಕನ್ವರ್ಷನ್ ಈ ಥರ ಆಗ್ತಾ ಇದೆ ನ್ಯೂಕ್ಲಿಯರ್ ಆಗಿ, ಸೊ ಎವ್ರಿಬಡಿ ವಾಂಟ್ಸ್ ಟು ದೇರ್ ಓನ್ ಇಂಡಿಪೆಂಡೆನ್ಸ್ ಆಫ್ ಲಿವಿಂಗ್. ಸೊ ಈ ಥರ ಒಂದು ತಮ್ಮ ಇಚ್ಛೆಯಂತೆ ಭಾಳ ಸ್ವತಂತ್ರದಿಂದ ಬದುಕಬೇಕು ಅಂತ ಮನುಷ್ಯ ಸಹಜವಾಗಿ ಬಯಸ್ತಾನೆ. ಹಾಗಾಗಿ ಮನೆಗಳು ಜಾಸ್ತಿ ಆಗ್ತಾ ಇತ್ತು. ಮನೆಗಳು ಜಾಸ್ತಿ ಆದಂಗೆ ಲೇಔಟ್ ಫಾರ್ಮೇಷನ್ ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಟೌನಲ್ಲೂ, ಪ್ರತಿಯೊಂದು ತಾಲೂಕಲ್ಲೂ ಬೆಳೀತಾ ಇದೆ. ನೆಕ್ಸ್ಟ್ ಬೆಂಗಳೂರಿನ ಕೆರೆ ಚರಿತ್ರೆ ಹೇಳಬೇಕು ಅಂದರೆ 1966 ಸುಮಾರು 288 ಕೆರೆಗಳಿದೆ. ಸೊ ಈಗ 93ನೇ ಇಸವಿ ಬರೀ 80 ಕೆರೆ ಅಷ್ಟು ಬಂದಿದೆ. ಮತ್ತು ಈಗ ಬರೀ ಕಾಣ್ತಾ ಇದ್ದು ಬರೀ 33 ಕೆರೆಗಳು ಮಾತ್ರ. ಸೊ ಇದಕ್ಕೆ ಮೂಲ ಹುಡುಕ್ತಾ ಹೋದರೆ ಬೆಂಗಳೂರಿನ ನೀರು ಸರಬರಾಜುಗೋಸ್ಕರ ಈ 18ನೇ ಶತಮಾನದಲ್ಲೇ ಕೆಂಪೇಗೌಡ ಅನ್ನೋ ಒಂದು ಕೆಂಪೇಗೌಡರು ಸಾಕಷ್ಟು ಕೆರೆಗಳನ್ನ, ಮರಗಳನ್ನ ನಿರ್ಮಿಸಿ ಒಂದು ದಾಖಲೆ ಮಾಡಿಟ್ರು. ಅಂದರೆ ಅಷ್ಟು ಮಟ್ಟಿಗೆ ಕೆರೆಗಳನ್ನು ನಿರ್ವಹಣೆ ಮಾಡ್ತಿದ್ರು ಮತ್ತು ಕಟ್ಟಿಸಿದ್ರು. ಈ ರೀತಿ ಮುಂದಿನ ಒಂದು
ಜನಾಂಗಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ಕೆರೆಗಳನ್ನು ಸಹ ನಿರ್ಮಿಸಿದ್ದಾರೆ. ಈಗ ಏನಾಗಿದೆ ನೋಡೋಣ. ನಿಮಗೆಲ್ಲ ಗೊತ್ತಿದೆ ಮೆಜೆಸ್ಟಿಕ್ ಏರಿಯಾ ಹಿಂದೆ ಒಂದಾನೊಂದು ಕಾಲದಲ್ಲಿ ಧರ್ಮಾಂಬರಿ ಟ್ಯಾಂಕ್ ಅನ್ನೋ ಹೆಸರಿನಲ್ಲಿ ಕರೆಯಲ್ಪಡ್ತಿತ್ತು. ಸಂಪಂಗಿ ಟ್ಯಾಂಕ್ ಈಗ ಕಂಠೀರವ ಸ್ಟೇಡಿಯಂ ಇದೆ. ಚಾಗ್ಲಟ್ಟ ಟ್ಯಾಂಕ್ ಈಗ ಗಲ್ಫ್ ಕೋರ್ಸ್ ಇದೆ. ಮತ್ತು ಕೋರಮಂಗಲ ಹೌಸಿಂಗ್ ಕಾಂಪ್ಲೆಕ್ಸ್, ಅದರಲ್ಲಿ ಹೌಸಿಂಗ್ ಕಾಂಪ್ಲೆಕ್ಸ್, ಕೋರಮಂಗಲ ಲೇಕಲ್ಲಿ ಈಗ ಹೌಸಿಂಗ್ ಕಾಂಪ್ಲೆಕ್ಸ್ ಬಂದಿದೆ. ಮತ್ತು ಹೀಗೆ ಹೇಳ್ತಾ ಹೋದರೆ ಕೆರೆಗಳ ಒಂದು ಚರಿತ್ರೆ ಇದೆ. ಪ್ರತಿ ಒಂದು ಊರಲ್ಲೂ ಇದೇ ಸಮಸ್ಯೆ ಇದೆ. ಚಾಮರಾಜನಗರ ತೊಳಿ, ಅಲ್ಲಿ ಸ್ಟೇಡಿಯಮ್ಮು, ಈಗ ಆಗಿರ್ತಕ್ಕಂಥ ಸ್ಟೇಡಿಯಮ್ಮು ಅದು ಹಿಂದೆ ಕೆರೆ ಆಗಿತ್ತು. ಮೈಸೂರಿನಲ್ಲಿ ದೊಡ್ಡ ಕೆರೆ ಏರಿ ಮೈದಾನ ಅಂತಿದೆ, ಅಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ಬಂದಿದೆ. ಹಾಸನದಲ್ಲಿ ಇರ್ತಕ್ಕಂಥ ಒಂದು ಚೆನ್ನಮ್ಮನ ಕೆರೆ ಅಂತ ಏನಿತ್ತು, ಅಲ್ಲಿ ಈಗ ಕೆರೆ ಹೋಗಿ ಬಸ್ ಸ್ಟ್ಯಾಂಡ್ ಬಂದಿದೆ. ಹೀಗೆ ಸುಮಾರಷ್ಟು ಕಡೆ ಬಸ್ ಸ್ಟ್ಯಾಂಡ್ಗಳು, KSRTC ಬಸ್ ಸ್ಟ್ಯಾಂಡ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಬಂದಿದೆ. ಸೊ ಇದೇ ರೀತಿ ರೆಸಿಡೆನ್ಷಿಯಲ್ ಲೇಔಟ್ಗಳು ಬಂದಿದೆ, ಮತ್ತು ಬೇರೆ ಬೇರೆ ರೀತಿಯ ಒಂದು ಇಂಡಸ್ಟ್ರೀಸ್ ಬಂದಿದೆ. ಸೊ ಹೀಗೆ ವಿವಿಧ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೆರೆಗೆ ಜಾಗ ಬಿಡದೇ ನಾವು ಈ ರೀತಿ ಒಂದು ಕಟ್ಟಕ್ಕೆ ನಾಗರಿಕತೆಯಿಂದ ತನ್ನ ಜಾಸ್ತಿ ಅರ್ಥವಾಗಿದೆ. ಅದಕ್ಕೆ ನಮ್ಮ ನೀರಿನ ಬಹಳ ಪೂಜ್ಯ ಭಾವನೆಯಿಂದ ಬಹಳ ಅಂದರೆ ಅದಕ್ಕೆ ಅದಕ್ಕೆ ಆದಂಥ ಮಹತ್ವ, ಯಾವುದೇ ಪುರಸ್ಕಾರ ಇರ್ಬೋದು, ಯಾವುದೇ ಮಂತ್ರ ಇರ್ಬೋದು, ಯಾವುದೇ ಒಂದು ಇದಿರ್ಬೋದು, ನೀರಿಗೆ ಒಂದು ಮಹತ್ವ ಕೊಟ್ಟು ಅಲ್ಲಿಂದ ಗಂಗೆ ಚ ಯಮುನೆ ಚ ಅಂತಂದ್ಬಿಟ್ಟು ಮೊದಲು ಮಂತ್ರಗಳನ್ನು ಶುರು ಮಾಡೋರು. ಈ ರೀತಿ ಒಂದು ಮಹತ್ವದ ಒಂದು ಪಾತ್ರವನ್ನು ಕೊಟ್ಟಿದ್ದರು. ಆದರೆ ಇವತ್ತೇನಾಗಿದೆ, ನೀರಿಗೆ ಇರಬೇಕಾದಂಥ ಜಾಗದಲ್ಲಿ ಕಾಂಕ್ರೀಟ್ ಜಂಗಲ್ಗಳು ಬೆಳೆದು ನಿಂತಿದೆ. ಇದು ಪ್ರತಿ ಒಂದು ಊರಿನಲ್ಲೂ ಆಗಿರ್ತಕ್ಕಂಥ ವ್ಯವಸ್ಥೆ. ಇದಕ್ಕೆ ನೀರಿನ ಒಂದು ಅಭಾವ ನೋಡ್ತಾ ಇದ್ದೀರಾ. ಇದು ಮರಳುಗಾಡು ಇರ್ಬೋದು, ಬಯಲುಸೀಮೆ ಇರ್ಬೋದು, ಹಿಮಾಲಯ ಇರ್ಬೋದು, ಪ್ರತಿ ಊರಿನಲ್ಲೂ ಈ ರೀತಿಯ ಒಂದು ದೃಶ್ಯಗಳು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಸಮ್ಮರ್ ಶುರುವಾಯಿತು. ಬೇಸಿಗೆ ಆರಂಭದಲ್ಲಿ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ಇದು ಸಾಮಾನ್ಯ ದೃಶ್ಯ. ಕಿಲೋಮೀಟರ್ಗಟ್ಟಲೆ ಹೋಗಿ ನಡೆದು ತರ್ತಾರೆ. ಇದು ನಾನು ನೋಡಿದಂಥ ಒಂದು ದೃಶ್ಯ ಸುಮಾರು 35 ವರ್ಷದ ಹಿಂದೆ ತಿರುಪೂರಿಗೆ ಒಂದು ಪ್ರವಾಸದಲ್ಲಿ ಹೋದಾಗ ಅಲ್ಲಿಯ ಒಂದು ಮುನ್ಸಿಪಾಲ್ಟಿ ಏರಿಯಾದಲ್ಲಿ ಸುತ್ತಾಡುವಾಗ ಈ ರೀತಿ ದೃಶ್ಯಗಳನ್ನು ನೋಡಿ ಆಶ್ಚರ್ಯ ಆಯಿತು. ನೋಡಿ, ಒಂದು ಅಬ್ಸರ್ವ್ ಮಾಡಿ, ಅವತ್ತಿನ ದಿವಸ ಯೂಸ್ ಮಾಡ್ತಿದ್ದಲ್ಲ ಬರೀ ಸ್ಟೀಲ್ ಬಿಂದಿಗೆ, ಹಿತ್ತಾಳೆ ಬಿಂದಿಗೆಗಳು. ಇಲ್ಲಿ ಕೊಡಗಳ ಒಂದು ನೀರಿಗೋಸ್ಕರ ಕೊಡಗಳ ಸಾಲು ಒಂದು ಸರದಿ ಪ್ರಕಾರ ಬಹಳ ಚೆನ್ನಾಗಿ, ಅಂದರೆ ಪ್ರತಿ ಸ್ಟ್ರೀಟಲ್ಲೂ ಈ ಥರ ಇತ್ತು. ನೀರಿಗೆ ಭಾಳ ಅಭಾವ ಎದ್ದು ಕಾಣ್ತಾ ಇತ್ತು. ಸೊ 35 ವರ್ಷದಿಂದನೇ ತಮಿಳುನಾಡಲ್ಲಿ ಒಂದು ತಿರುಪೂರ್ ಹತ್ರ ಈ ಥರ ಇದ್ಮೇಲೆ ಬಹುಶಃ ಈಗ ಯಾವ ಥರ ಪರಿಸ್ಥಿತಿ ಇದೆ ನೋಡೋಣ. ಸೊ ಕೊಡಗಳ ಸಾಲಿದೆ, ಕಿಲೋಮೀಟರ್ ಗಟ್ಟಲೆ ಇದೆ. ಸೊ ಹೀಗೆ ನೋಡ್ತಾ ಹೋದರೆ ಕೊಡಗಳು ಮುಗಿಯೋದಿಲ್ಲ, ಅಷ್ಟು ಉದ್ದ ಇದೆ. ಮತ್ತು ಎಲ್ಲೆಲ್ಲೋದ್ರೂ ಒಂದು ಪ್ಲಾಸ್ಟಿಕ್ ಬಿಂದಿಗೆಗಳ ಒಂದು ರಾಶಿನೇ ಸಮೇತ ಜನಗಳು ಬರ್ತಾ ಇದ್ದಾರೆ. ಅದರಲ್ಲೂ ಸಮ್ಮರ್ನಲ್ಲಿ ಭಾಳ ಈ ಸಮಸ್ಯೆಗಳು ಭಾಳ ತೀವ್ರವಾಗಿ ಕಾಡ್ತಾ ಇದೆ. ನೀರಿನಿಂದ ಒಂದು 2 ರೀತಿಯ ಸಮಸ್ಯೆಗಳು, ವಿಭಿನ್ನ ರೀತಿಯ ಸಮಸ್ಯೆಗಳು. ಅಂದರೆ ಒಂದು ಕಾಂಟ್ರವರ್ಸಿ ಇದೆ, ಅಂದರೆ ನೀರಿಲ್ಲದೆ ಅನ್ನೋಂಥ ಸಮಸ್ಯೆ, ನೀರಿದ್ದು ಜಾಸ್ತಿ ಆಗಿನಂಥ ಸಮಸ್ಯೆ, 2 ರೀತಿಯ ವಿಭಿನ್ನ ಸಮಸ್ಯೆಗಳನ್ನ ನೋಡ್ತಾನೆ ಇರ್ತೀವಿ. ಎಸ್ಪೆಷಲಿ ನಗರ ಪ್ರದೇಶಗಳಲ್ಲಿ ಈ ರೀತಿ ಸ್ಟಾರಮ್ ಡ್ರೈನ್ ಬ್ಲಾಕ್ ಆದಾಗ ಈ ರೀತಿ ಸಮಸ್ಯೆಗಳು, ರೋಡಲ್ಲೇ ಒಂದು ಈಜುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗ್ತಾ ಇದೆ. ಅರ್ಬನ್ ಫ್ಲಡ್ಡಿಂಗು ಜಾಸ್ತಿ ಆಗ್ತಿದೆ, ಏಕೆಂದರೆ ರನ್ ಆಫ್ ಜಾಸ್ತಿ ಆಗ್ತಿದೆ. ರನ್ ಆಫ್ ಯಾಕೆಂದರೆ ಇನ್ಫಿಲ್ಟ್ರೇಷನ್ಗೆ, ನೀರಿನ ಇಂಗುವಿಕೆಗೆ ಅವಕಾಶ ಇಲ್ಲ, ಹಾಗಾಗಿ ಎಲ್ಲ ಇದು ರೋಡ್ಗೆ ಹರಿದು ಬರ್ತದೆ. ಇದು ಒಂದು ದೃಶ್ಯ. ಏನಪ್ಪ ಅಂದರೆ, ನಮ್ಮ ಈ ಚಿತ್ರದಲ್ಲಿ ಏನಪ್ಪ ದೃಶ್ಯ ನೋಡ್ತಿದ್ದೀನಿ ಅಂದರೆ, ಕೊಡಗಳ ಮೊದಲು ಬರ್ತಾ ಇದ್ದು, ನೆಕ್ಸ್ಟ್ ಪೈಪ್ಗಳು ಬರೋ ಶುರುವಾಯಿತು. ಒಂದು ಇದು ಇಂಥ ದೃಶ್ಯಗಳು ಸರ್ವೇ ಸಾಮಾನ್ಯ, ಎಸ್ಪೆಷಲಿ ಸಮ್ಮರ್ ಶುರುವಾದಾಗ. ಇದು ಚಿತ್ರದುರ್ಗ ಅಂದರೆ ಹೈದರಾಬಾದ್ ಕರ್ನಾಟಕ ರೀಜನ್ ಇರ್ಬೋದು, ಅಂಥ ಕಡೆ, ಮತ್ತು ಮಳೆ ಬೀಳುವಂಥ ಪ್ರದೇಶ ಮಳೆ ಬೀಳುವಂಥ ಕಡೆ, ಕಡಿಮೆ ಮಳೆ ಬೀಳುವಂಥ ಕಡೆ ಈ ಸರ್ವೇ ಸಾಮಾನ್ಯ ಇದೆ. ಆದರೆ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ, ಕರಾವಳಿ ಪ್ರದೇಶ ಇರ್ಬೋದು,
ಉಡುಪಿ, ಮಂಗಳೂರು, ಇದು ಭಟ್ಕಳ, ಶಿರಾಲಿ ಇಂಥ ಕಡೆಯಲ್ಲೂ ಇದೆ. ಚಿಕ್ಕಮಂಗ್ಳೂರಲ್ಲಿದೆ, ಶಿವಮೊಗ್ಗದಲ್ಲಿದೆ. ಟ್ಯಾಂಕರ್ ಓಡಾಡುತ್ತೆ. ಸೊ ಪಕ್ಕದಲ್ಲಿ ರಿವರ್ ಇದೆ, ಆದರೂ ಟ್ಯಾಂಕರ್ ಓಡಾಡುತ್ತೆ. ಸೊ ಈ ಥರದ್ದೆಲ್ಲ ದೃಶ್ಯಗಳು ಸರ್ವೇ ಸಾಮಾನ್ಯ. ಯಾಕೆ? ಅಲ್ಲಿ 4,500 ಮಿಲಿಮೀಟರ್ ವಾರ್ಷಿಕ ಸರಾಸರಿ ಮಳೆ ಬೀಳುತ್ತೆ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ. ಮತ್ತು ಇಂಟೀರಿಯರ್ ಬಯಲುಸೀಮೆ ಪ್ರದೇಶದಲ್ಲಿ 450 ಮಿಲಿಮೀಟರ್ ಮಾತ್ರ, ಕೇವಲ 450 ಮಿಲಿಮೀಟರ್ ಮಾತ್ರ ಮಳೆ ಬೀಳುತ್ತೆ ವಾರ್ಷಿಕ ಸರಾಸರಿ. ಸೊ 1:10 ಡಿಫ್ರೆನ್ಸ್ ಇದೆ, ರೈನ್ಫಾಲ್ ಆವರೇಜ್ ಡಿಫ್ರೆನ್ಸ್ ಇದೆ. ಅಂದರೆ ಮಿನಿಮಮ್ ಮಳೆಯೂ ಟ್ಯಾಂಕರ್ ಓಡುತ್ತೆ, ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲೂ ಟ್ಯಾಂಕರ್ ಓಡುತ್ತೆ. ಸೊ ಅದಕ್ಕೆ ಎಲ್ಲಿ ನಾವು ಎಡುತ್ತಾ ಇರೋದು? ಸೊ ಅದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ನಿರ್ವಹಣೆಯಲ್ಲಿನ ವ್ಯವಸ್ಥೆ ನಾವು ಸರಿಪಡಿಸಬೇಕಾಗಿದೆ. ನೋಡಿ, ಮೊದಲು ಕೊಡಗಳು ಬರ್ತಿದ್ವು, ಈಗ ಡ್ರಮ್ಗಳೇ ಬರೋ ಶುರು ಆಗ್ಬಿಟ್ಟಿದೆ. ಮತ್ತು ಯಾವುದೇ ಒಂದು ದೊಡ್ಡ ಸಿಟೀಸ್, ರಾಜಧಾನಿ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲೂ ಸಹ ನೀರು ಭಾಳ ಅಭಾವನ ತೀವ್ರತೆಯನ್ನು ಕಾಡ್ತಾ ಇದೆ. ಇದು ಹಗರಿ ನದಿ, ಬಳ್ಳಾರಿ ಹತ್ರ. ಬಳ್ಳಾರಿನಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ, ಸಮ್ಮರ್ ಬಂತಿದ್ರೆ ಸಾಕು, ಕುಡಿಯೋ ನೀರು ಸಿಕ್ಕಿದ್ರೆ ಸಾಕಪ್ಪ ಅಂತಂದ್ಬಿಟ್ಟು ಮರಳನ್ನ ಬಗಿತಾರೆ, ರಿವರ್ ಬೆಡ್ಗೆ ಹೋಗಿ ಬಗಿತಾರೆ. ಬಗ್ದಾಗ ಸ್ವಲ್ಪ ಮರಳೆಲ್ಲ ಕಡಿಮೆ ಇದಾದಮೇಲೆ ಅಲ್ಲಿ ಬಿನ್ಗೆ ಇಳಿಸಿ ಸ್ವಲ್ಪ ಕುಡಿಯೋಕ್ಕೆ ನೀರು ತೊಗೊಳಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಸರ್ವೇ ಸಾಮಾನ್ಯ ದೃಶ್ಯ. ಇನ್ನೊಂದು ಕಡೆ ಕಾಶ್ಮೀರಕ್ಕೆ ಹೋದರೂ ಇದೇ ಸಮಸ್ಯೆ ಇದೆ. ಕಾಶ್ಮೀರದಲ್ಲಿ ಹಿಮದ ಬೀಳ್ತಕ್ಕಂಥ ಹಿಮನೇ ತಂದು ಮೆಲ್ಟ್ ಮಾಡ್ಕೊಂಡು ಅದನ್ನು ನೀರು ಮಾಡ್ಕೊಂಡು ಕುಡಿತಾರೆ. ಈ ಥರ ದೃಶ್ಯಗಳು ಸಾಮಾನ್ಯ ಇದೆ. ಮತ್ತು ಹೆಚ್ಚು ಎತ್ತರ ಇರ್ತಕ್ಕಂಥ ಬಾವಿಗಳು ಸಹ ಬರಿದಾಗ್ತಿದೆ. ಸಮ್ಮರ್ ಬಂತಂದರೆ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ಅಷ್ಟು ಮಟ್ಟಿಗೆ ನೋಡ್ಬೋದು. ಇರ್ತಕ್ಕಂಥ ಸ್ವಲ್ಪ ನೀರು ಹೊರತೆ ಏನಿದೆ ಸ್ವಲ್ಪ ಅದನ್ನು ಸಹ ಬಗೆಯೋದಕ್ಕೆ ಪ್ರಯತ್ನ ಮಾಡ್ತಿರೋಂಥ ದೃಶ್ಯನೂ ನೋಡ್ಬೋದು. ಇಲ್ಲಿ ಮಹಿಳೆಯರು ಜೀವಕ್ಕೆ ಜೀವನೇ ಪಣ ಇಟ್ಟು ಬಾವಿಗಳಲ್ಲಿ, ಆಳವಾದ ಬಾವಿಗಳಲ್ಲಿ ಯಾವ ಥರ ಇಳಿದಿದ್ದಾರೆ, ಎಷ್ಟು ರಿಸ್ಕ್ ತೊಗೊಂಡಿದ್ದಾರೆ ಕುಡಿಯೋ ನೀರಿಗೋಸ್ಕರ, ಎಷ್ಟು ಕಿಲೋಮೀಟರ್ ಎತ್ತು ನಡೀತಾರೆ, ಇದೆಲ್ಲ ನಾವು ಗಮನಿಸಬೇಕಾದಂಥ ಅಂಶ. ಇದ್ರ ಬಗ್ಗೆ ಭಾಳಷ್ಟು ನಾವು ಎಚ್ಚರಿಕೆ ತಗೋಬೇಕಾಗಿದೆ. ಒಂದು ಒಳ್ಳೆ ಸೋರ್ಸ್ ಇದ್ದರೆ ಸಾಕು ನೀರಿನ ಮೂಲ. ನೂರಾರು ಕೊಡಗಳೊಂದಿಗೆ ಮುತ್ತಾಕುವಂಥ ಒಂದು ಸಂಭವನೂ ನೋಡ್ತಲೇ ಇದ್ದೀವಿ. ಇದು ನಾಡಿನಲ್ಲೇನೋ ಸಮಸ್ಯೆ ಇದೆ ನಿಜ, ಆದರೆ ಕಾಡಿನಲ್ಲೂ ಈ ಸಮಸ್ಯೆನೇ. ಕಾಡಿನಲ್ಲೂ ಸಹ ಮಳೆ ಕಡಿಮೆ ಆದಾಗ, ಸಮ್ಮರ್ನಲ್ಲಿ ವಿಶೇಷವಾಗಿ, ಅಲ್ಲೂ ಸಹ ಬರದಾಡುತ್ತದೆ, ಅಲ್ಲೂ ಸಹ ನೀರು ಬತ್ತಿ ಹೊಡ್ತಾ ಇದೆ. ಹಾಗಾಗಿ ಆನೆ, ಹುಲಿ, ಟ್ಯಾಂಕರ್ಗಳಿಗೂ ಸಹ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇಷ್ಟೆಲ್ಲ ಸಮಸ್ಯೆ ಹೇಳಿದೆ. ಈಗ ನೀರಿನ ಗಣಿತ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದರೆ ಅಣೆಕಟ್ಟು ಕಟ್ಬಿಟ್ರೆ ಅಥವಾ ಪೈಪ್ಲೈನ್ ಹಾಕ್ಬಿಟ್ರೆ ನೀರಿಗೆ ಸಮಸ್ಯೆ ಪರಿಹಾರ ಸಿಕ್ಬಿಡ್ತಾ? ಇಲ್ಲ, ಖಂಡಿತ ಇಲ್ಲ. ಏಕೆಂದರೆ ಇಲ್ಲಿ ನೀರಿನ ಜೊತೆ ನಮ್ಮ ಸಂಬಂಧ ಯಾವ ಥರ ಇದೆ, ಆ ಮೂಲ್ಯನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಿರ್ವಹಣೆ ಮಾತ್ರ ಸರಿಯಾಗಿ ಮಾಡಿದ್ರೆ ಮಾತ್ರ ಇದಕ್ಕೆ ಅರ್ಥ ಬರುತ್ತೆ. ಸೊ ಈಗ ಅದಕ್ಕೆ ಹೇಳಬೇಕು ಅಂದರೆ ಎಕ್ಸಾಂಪಲು, ಎಷ್ಟು ಮಳೆ ಬೀಳುತ್ತೆ ಅನ್ನೋದು ಮುಖ್ಯ ಅಲ್ಲ. ಏಕೆಂದರೆ ಚಿರಾಪುಂಜಿನಲ್ಲಿ 11,000 ಮಿಲಿಮೀಟ್ರು ವಾರ್ಷಿಕ ಸರಾಸರಿ ಮಳೆ ಬೀಳುತ್ತೆ. 11,000 ಮಿಲಿಮೀಟ್ರು ಬಿದ್ದರೂ ಸಹ ಜುಲೈ ತಿಂಗಳಲ್ಲಿ ಅಲ್ಲಿ ನೀರಿನ ಅಭಾವ ಕಾಡುತ್ತೆ. ಏಕೆಂದರೆ ಮಳೆ ಅಷ್ಟು ಬಿದ್ದಿದ್ದರೂ ಸಹ ಅಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೊ ಅದು ಟೋಪೋಗ್ರಫಿ ಆ ಥರ ಇರೋದ್ರಿಂದ ಹರಿದು ಬರ್ತಾ ಇದೆ. ಸೊ ಹಾಗಾಗಿ ಈ ಸಮಸ್ಯೆ ಇದೆ. ಮತ್ತು 4,500 ಮಿಲಿಮೀಟ್ರ್ ಬರ್ತಾ ನಮ್ಮ ಕರಾವಳಿ ಪ್ರದೇಶ ಇರ್ಬೋದು, ಅಲ್ಲೂ ಸಹ ಹಿಡಿದಿಟ್ಕೊಳ್ಳೋಕೆ ಆಗ್ತಾಯಿಲ್ಲ, ಅಲ್ಲೂ ಸಮಸ್ಯೆ ಇದೆ. ಸೊ 450 ಮಿಲಿಮೀಟ್ರ್ ಬರ್ತಕ್ಕಂಥ ಕಡೆಯೂ ಇದೇ ಸಮಸ್ಯೆ ಇದೆ. ಅಂದರೆ ಯೂನಿವರ್ಸಲ್ ಪ್ರಾಬ್ಲಮ್, ಸಾಮಾನ್ಯವಾದ ಪ್ರಾಬ್ಲಮ್ ಆಗಿದೆ. ಹಾಗಾದರೆ ನಾವು ಎಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನೋ ಮುಖ್ಯ ಅಲ್ಲ, ಯಾವ ರೀತಿ ನಾವು ಸಂಗ್ರಹಣೆ ಮಾಡ್ತೀವಿ, ಯಾವ ರೀತಿ ಸರಬರಾಜು ಮಾಡ್ತೀವಿ, ಯಾವ ರೀತಿ ಬಳಸ್ತೀವಿ, ಇದೇ ನಮಗೆ ಭಾಳ ಮುಖ್ಯವಾದ ಒಂದು ಅಂಶಗಳು. ಸೊ ಈ ನಿರ್ವಹಣೆನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಕ್ವಾಂಟಿಟಿ ಇಸ್ ನಾಟ್ ಎ ಮ್ಯಾಟರ್. ಸೊ ನೆಕ್ಸ್ಟ್ ಶುರು ಆಯಿತು ಬಾಟ್ಲಿಂಗ್ ಕಲ್ಚರ್. ಸೊ ಇದು 1990s ವಾಟರ್ ಬಾಟ್ಲಿಂಗ್ ಅನ್ನೋದೇ ನಮ್ಮ ಇಂಡಿಯಾದಲ್ಲಿ ಇರಲಿಲ್ಲ. ಬಟ್ ಆ ಕಲ್ಚರ್ ಶುರುವಾಯಿತು. ಮೊದಲು ಫ್ಲೈಟಲ್ಲಿ ಓಡೋರು ಫಸ್ಟ್ ತೊಗೊಳೋರು, ಮಿನರಲ್ ವಾಟರ್ ಅಂತ. ನೆಕ್ಸ್ಟ್ AC ಟ್ರೈನಲ್ಲಿ ಓಡೋರು ತೊಗೊಳೋರು. ನೆಕ್ಸ್ಟ್ ಬರ್ತಾ ಯಾವ ಲೆವೆಲ್ ಬಂದಿದೆ ಅಂದರೆ, ಒಂದು ಕುಗ್ರಾಮದ ಬೀಡಿ ಅಂಗಡಿ ಹೋದರೂ ಸಹ ನೀರಿನ ಬಾಟ್ಲು ಸಿಗುತ್ತೆ. ಸೊ ಅಷ್ಟು ಮಟ್ಟಿಗೆ ಇದಕ್ಕೆ ಒಂದು ದೇಶ ವಿದೇಶಗಳ ಒಂದು ಬ್ಯಾರಿಯರೇ ಇಲ್ಲ, ಒಂದು ಗಡಿ ರೇಖೆನೇ ಇಲ್ಲ, ಆ ರೀತಿಯಲ್ಲಿ ಸಿಗ್ತಾಯಿದೆ. ಮತ್ತು ಈ ಈ ಬಾಟ್ಲುಗಳಿಂದ ಕಲ್ಚರ್ ಜಾಸ್ತಿ ಆದಮೇಲೆ ಎಲ್ಲೋದ್ರೂ ಪ್ಲಾಸ್ಟಿಕ್ ರಾಶಿಗಳು ವಿಜೃಂಭಿಸ್ತಾ ಇದೆ. ಮತ್ತು ಒಂದು ಮ್ಯಾಗಿ ಫೋಟೋ ತೋರಿಸಿದ್ದೀನಿ. ಇದೇನಪ್ಪ ಉದ್ದೇಶ ಅಂದರೆ, ಮ್ಯಾಗಿ ಬಹುಶಃ ನಿಮಗೆಲ್ಲ ಗೊತ್ತಿದೆ, ಬ್ಯಾನ್ ಮಾಡಿದರು. ಕಾರಣ ಯಾಕೆ ಅಂತಂದರೆ, ಮ್ಯಾಗಿನಲ್ಲಿ
ಮ್ಯಾಗಿನ ಪ್ರೋಸೆಸ್ ಮಾಡ್ಬೇಕಾದ್ರೆ ಅದರಲ್ಲಿರ್ತಕ್ಕಂಥ ನೀರಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳೆಲ್ಲ ಮ್ಯಾಗಿ ಟ್ರಾನ್ಸ್ಫರ್ ಆಗೋದು. ಬಹುಶಃ ಅದಕ್ಕೆ ಇರಬೇಕು ಅನ್ಸುತ್ತೆ ಮ್ಯಾಗಿಯ ಟೇಸ್ಟು ಈಗಿನ ಜನಾಂಗಕ್ಕೆ ವಿಶೇಷವಾಗಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತಿತ್ತು, ಅದನ್ನೇ ಪ್ರಿಫರ್ ಮಾಡ್ತಾರೆ. ಆದರೆ ವಾಸ್ತವವಾಗಿ ಕಲ್ಮಶಗಳು ನೀರಿನ ಒಂದು ಅಂಶಗಳು ಅದಕ್ಕೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಹಾಗಾಗಿ ಒಂದು ಪ್ರಿಪೇರ್ ಮಾಡಬೇಕಾದ್ರೆ ಫುಡ್ಡು ಸಹ ಒಳ್ಳೆ ನೀರಿರಬೇಕು, ಇಲ್ಲಾಂದರೆ ಅದರ ಅಂಶಗಳು ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ನಾವು ಅಂದ್ಕೊಂಬಿಟ್ಟಿದ್ವಿ ಬಾಟ್ಲು ನೀರು ಭಾಳ ಶುದ್ಧವಾದ ನೀರು, ಪರಿಶುದ್ಧವಾದ ನೀರು, ಟ್ರೀಟ್ ಮಾಡಿಬಿಟ್ಟಿರ್ತಾರೆ ಅಂತ. ನಿಜ, ಇಟ್ ಈಸ್ ಓವರ್ ಟ್ರೀಟೆಡ್ ವಾಟರ್, ಅಂದರೆ ಅತಿ ಹೆಚ್ಚು ಕೆಮಿಕಲ್ ಬಳಸಿ ಟ್ರೀಟ್ ಮಾಡಿರ್ತಾರೆ. ಆದರೆ ಇದು ಮ್ಯಾನ್ಪುಲೇಷನ್ಗಳು ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಒಂದು ನಂಬಿಕೆ ಮೇಲೆ ನಾವು ಇವತ್ತು ಯೂಸ್ ಮಾಡ್ತಾ ಇದ್ವಿ. ಸೊ ಬಾಟ್ಲಿಂಗ್ ಪ್ಲ್ಯಾಂಟ್ಗಳಿಗೆ ಹೋದರೆ ಭಾಳ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು ಒಳ್ಳೆ ಟೀ ಸೋಸ್ದಂಗೆ ಸೋಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಾಲೋ ಮಾಡದೆ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳು ಒಂದಕ್ಕೆ ಪರ್ಮಿಷನ್ ತೊಗೊತಾರೆ, 100ಕ್ಕೆ ಓಪನ್ ಮಾಡ್ತಾರೆ. ನೆಕ್ಸ್ಟು ನೀರನ್ನ ಓವರ್ ಟ್ರೀಟ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಲೋರಿನ್ನು ಸಾಮಾನ್ಯ ಟ್ರೀಟ್ಮೆಂಟ್ ಪ್ರೋಸೆಸ್ಸಲ್ಲಿ ಫೈನಲ್ ಸ್ಟೇಜಲ್ಲಿ ಆ್ಯಡ್ ಮಾಡೇ ಮಾಡ್ತೀವಿ. ಅದೇ ರೀತಿ ಉಪ್ಪಿಗೆ ಅಯೋಡಿನ್ ಹಾಕಲೇಬೇಕು, ಏಕೆಂದರೆ ಗಳಗಂಡ ರೋಗ ಬರುತ್ತೆ ಅಂದ್ಬಿಟ್ಟು ಅದನ್ನು ಒಂದು ಸರ್ಕಾರದ ಒಂದು ಕಾನೂನಂತೆ ಇದು ಮಾಡಿದ್ರು. ಈ ಕ್ಲೋರಿನ್ನು ಮತ್ತು ಅಯೋಡಿನ್ನು ಎರಡೂ ನಮ್ಮ ಆಹಾರ ಪದಾರ್ಥಕ್ಕೆ ಯಾವಾಗ ಒಟ್ಟಿಗೆ ಬೆರೆಯುತ್ತೆ ಮತ್ತು ನೀರು ಮತ್ತಷ್ಟು ವಿಷ ಆಗುತ್ತೆ, ಒಂದಕ್ಕೊಂದಕ್ಕೆ ರಿಯಾಕ್ಟ್ ಆಗುತ್ತೆ. ಇದು ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಅಷ್ಟೆಲ್ಲ ಪ್ಲಾಸ್ಟಿಕ್ಗಳಿಂದಲೂ ಸಹ ವಿವಿಧ ರೀತಿಯ ಒಂದು ಇದು ಮಿನರಲ್ಸ್ ಇದು ಆ್ಯಡ್ ಆಗ್ತಾಯಿದೆ, ಏನೋ ಕಲ್ಮಶಗಳಾಗಲಿ ಅಥವಾ ಪ್ಲಾಸ್ಟಿಕ್ ಅಂಶಗಳು ನೀರಿಗೆ ಆ್ಯಡ್ ಆಗ್ತಾಯಿದೆ ಪ್ಲಾಸ್ಟಿಕ್ನ ಅತಿ ಬಳಕೆಯಿಂದ. ಸೊ ಇವುಗಳನ್ನ ಸಹ ನಾವು ಕಂಟ್ರೋಲ್ ಮಾಡಬೇಕಾಗಿದೆ. ಈ ಪ್ಲಾಸ್ಟಿಕ್ ಇದರಲ್ಲಿ ವೆಸಲ್ಸಲ್ಲಿ ನೀರನ್ನ ಕ್ಯಾರಿ ಮಾಡೋದು ಒಂದು ದಂಧೆನೇ ಆಗ್ಬಿಟ್ಟಿದೆ. ಇದಕ್ಕೆ ಕೋಟ್ಯಾಂತರ ರೂಪಾಯಿಗಳದ್ದು ಬಿಸ್ನೆಸ್ಸೇ ನಡೀತಾ ಇದೆ. ಸೊ ಈ ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಒಟ್ಟಿನಲ್ಲಿ ಹೇಳಿದರೆ ಒಂದು ವಾಣಿಜ್ಯಕರಣಗೊಂಡಿದೆ ಅಂತ ಹೇಳ್ಬೋದು. ಒಂದಕ್ಕೆ ಪರ್ಮಿಷನ್ ತೊಗೊತಾರೆ ಬಾಟ್ಲಿಂಗ್ ಪ್ಲ್ಯಾಂಟು, 4-6 ಓಪನ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ವ್ಯಾಪ್ತಿ ಇರ್ಬೋದು, ಇವುಗಳು ಅವಾಗ ಚೆಕ್ ಮಾಡಿ ಅದನ್ನು ಸರಿಪಡಿಸ್ಬೇಕು ಅಂತ ಅಂದ್ಬಿಟ್ಟು ಈ ವಿಚಾರದಲ್ಲಿ ಗಮನಿಸಬೇಕಾಗತ್ತೆ. ನೆಕ್ಸ್ಟು ಇದು ಒಂದು ಅಂಗಡಿ. ಈ ಅಂಗಡಿನಲ್ಲಿ ನೀರಿನ ಬಾಟ್ಲಿಂದ ಹಿಡಿದು ಎಲ್ಲ ಥರದ ಇದು ದಿನಸಿ ಪದಾರ್ಥಗಳು ಸಿಗ್ತಾ ಇದೆ. ಸೊ ಇದು ಯಾಕೆ ಜ್ಞಾಪಕ ಬಂತಂದರೆ, ಸುಮಾರು ನಾನೊಂದು 20 ವರ್ಷ ಕೆಳಗೆ ಚೆನ್ನೈ ಹೋದಾಗ ಒಂದು ದೃಶ್ಯ ನೋಡಿದೆ. ಅಲ್ಲಿ ಈ ಅರ್ಲಿ ಮಾರ್ನಿಂಗು ಸ್ವಲ್ಪ ಸಿಟಿ ಇದು ವಾಕಿಂಗ್ ಮಾಡೋಕ್ಕೆ ಹೊರಟಾಗ 100 ಟ್ಯಾಂಕರ್ಗಳು ಟುವರ್ಡ್ಸ್ ಚೆನ್ನೈ ಟ್ರಾವೆಲ್ ಮಾಡ್ತಾಯಿದ್ವು. ನಮ್ಗೆ ಆಶ್ಚರ್ಯ ಇರ್ತಿತ್ತು, ಏನಪ್ಪ ಇಷ್ಟೊಂದು ಟ್ಯಾಂಕರ್ಗಳು ಓಡಾಡುತ್ತೆ ಈ ಊರಿನಲ್ಲಿ. ಸುಮಾರು ನಿಯರ್ಲಿ 5,000-6,000 ಟ್ಯಾಂಕರ್ಗಳು ಬರ್ತಾಯಿತ್ತು ದಿನನಿತ್ಯ. ಸುಮಾರು ರೆಡ್ ಹಿಲ್ ಅಂತ ಒಂದೊಂದು ಪ್ರದೇಶದಿಂದ ಇರ್ಬೋದು, ಬೇರೆ ಬೇರೆ ರಿಸರ್ವೇರಿಂದ ಇರ್ಬೋದು, ಸುಮಾರು ಕಿಲೋಮೀಟ್ರ್ಗಳ 70-80 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ದೂರದಿಂದೆಲ್ಲ ಬರ್ತಾಯಿತ್ತು. ಸೊ ಬಂದು ಟ್ಯಾಂಕ್ ಫಿಲ್ ಮಾಡೋದು ಅವ್ರಿಗೆ ಅದೇ ಕೆಲಸ. ಟ್ಯಾಂಕರ್ಗಳು ಸಿಕ್ಕಾಪಟ್ಟೆ ಇರೋದು ಅಂದರೆ ಚೆನ್ನೈ. ಸೊ ಇಂಥ ಚೆನ್ನೈನಲ್ಲಿ ನಾನು ಅಂಗಡಿ ಹೋದಾಗ ಒಂದು ಆಶ್ಚರ್ಯ ಕಾದಿತ್ತು. ನಮ್ಮ ಸ್ನೇಹಿತರು ದಿನಸಿ ಪದಾರ್ಥಗಳನ್ನ ತೊಗೊಂಡಾಗ ಅಕ್ಕಿ, ಬೇಳೆ, ರಾಗಿ, ಗೋಧಿ, ಸಕ್ಕರೆ ಎಲ್ಲ ತೊಗೊಂಡಾಗ ಅದ್ರ ಜೊತೆ ಇದು ತೊಗೊಂಡ್ರು, ನೀರನ್ನು ತೊಗೊಂಡ್ರು. ನನಗೆ ಆಶ್ಚರ್ಯ ಆಯಿತು, ಏನಿದು ನೀರನ್ನು ಸಹ ಒಂಥರ ದಿನಸಿ ಐಟಮ್ ಥರ ಪರ್ಚೇಸ್ ಮಾಡ್ತಿದ್ದಾರಲ್ಲ ಅಂತ ಭಾಳ ಆಶ್ಚರ್ಯ ಆಯಿತು. ಆದರೆ ಇವತ್ತು ನಮ್ಮನೆ ರೋಡಲ್ಲೇ ನಮ್ಮ ಕಣ್ಣೆದುರಿಗೇ ಮೈಸೂರಿನಲ್ಲೂ ಅಂಥ ಪ್ರದೇಶದಲ್ಲೂ ಸಹ, ಅಂದರೆ ಎಲ್ಲ ಊರಿನಲ್ಲೂ ಇದೆ ಈ ಸಮಸ್ಯೆ ಇದೆ, ದಿನಸಿ ಐಟಮ್ ಆಗಿ ಕೂತಿದೆ ಒಂದು ನೀರಿನ ಒಂದು ಬಾಟಲ್. ಈ ಮಟ್ಟಿಗೆ ಒಂದು ವಾಣಿಜ್ಯಗೊಂಡಿದೆ. ಒಟ್ಟಿನಲ್ಲಿ ಹೇಳಿದರೆ ನೀರು ಖಾಸಗೀಕರಣದ ಹತ್ರ ದಾಪುಗಾಲು ಹಾಕಿದೆ ಅಂತ ಹೇಳ್ಬೋದು. ಹೋಗ್ಕೊಳ್ಳಿ, ಇರತಕ್ಕಂಥ ಸೋರ್ಸ್ ಅಂದರೆ ನೀರಿನ ಮೂಲಗಳನ್ನ ಒಂದು ಸಂರಕ್ಷಣೆ ಚೆನ್ನಾಗಿ ಮಾಡಿದರೆ ಈ ಸ್ಥಿತಿ ಬರ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ ಅದನ್ನು ಯೂಸ್ ಮಾಡದೆ ಈ ರೀತಿ ನೀರು ಹಾಳಾಗ್ತದೆ. ಆ್ಯಕ್ಚುಲಿ ಇದು ಒಳ್ಳೆ ನೀರಿದು ಸರಿಯಾಗಿ ನಿರ್ವಹಣೆ ಮಾಡದೆ ಈ ರೀತಿಗೆ ಬಂದು ನಿಂತಿದೆ. ಸೊ ಇವೆಲ್ಲ ತೆರೆದ ಬಾಗಿಲ ಒಂದು ಸ್ಥಿತಿನೂ ಇದೇ ಥರ ಆಗ್ತಿದೆ. ಎಷ್ಟೋ ಕಡೆ ಮುಚ್ತಾ ಇದ್ದಾರೆ, ಎಷ್ಟೋ ಕಡೆ ಕಸ ಹಾಕ್ತಾ ಇದ್ದಾರೆ. ಸೊ ಈ ದೃಶ್ಯಗಳನ್ನ ನಾನೇ ಸುಮಾರು ಕಡೆ ನೋಡಿದ್ದೀನಿ. ಈಗ ಚೆನ್ನೈಗೆ ವಾಪಸ್ ಬರೋಣ. ಮತ್ತೆ ಚೆನ್ನೈನಲ್ಲಿ ಏನಪ್ಪ ಅಂತಂದರೆ, ಈ ಸಮುದ್ರದ ತಟದಲ್ಲಿ ನಾನು ಸುಮಾರು 80ನೇ ಇಸಲಿ ಪ್ರಯಾಣ ಮಾಡಿದಾಗ, ಅಂದರೆ ಒಂದು ಪ್ರವಾಸಕ್ಕೆ ಹೋದಾಗ ಅಲ್ಲಿ ಬೀಚ್ನಲ್ಲಿ ಸುತ್ತಾಡುವಾಗ ಒಂದು ಆಶ್ಚರ್ಯ ಕಾದಿತ್ತು. ಏನಪ್ಪ ಅಂತಂದರೆ, ಬೀಚಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಹಳ್ಳ ತೋಡಿದ್ರೆ ನೀರು ಸಿಗ್ತಾಯಿತ್ತು. ನಮ್ಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಇದು ಇಷ್ಟು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಸಮುದ್ರ ಕಾಣ್ತಿದೆ, ಇಲ್ಲಿ ನೋಡಿದ್ರೆ ನೀರು ಸಿಗ್ತದೆ, ಏನಿದು ಅಂತ ಆಶ್ಚರ್ಯ ಆಯಿತು. ಅಂದರೆ ಗ್ರೌಂಡ್ ವಾಟರ್ ಪೊಟೆನ್ಷಿಯಲ್, ಅಂದರೆ ಒಂದು ಅಂತರ್ಜಲದ ಒಂದು ಪೊಟೆನ್ಷಿಯಾಲಿಟಿ ಏನಿತ್ತು, ಅಂದರೆ ಸಿಕ್ಕಾಪಟ್ಟೆ ಅಂಶ ಇತ್ತು, ಇದು ಸಮುದ್ರದ ನೀರನ್ನ ಒಳಗೆ ಬರ ಬಿಡ್ತಾ ಇರಲಿಲ್ಲ.
ಇದು ಅಲ್ಲೇ ಸ್ಟಾಪ್ ಮಾಡ್ತಾಯಿತ್ತು. ಸೊ ಅಷ್ಟು ಮಟ್ಟಿಗೆ ವಿಪುಲವಾಗಿ ಧಾರಾಳವಾಗಿ ಸಿಗ್ತಾಯಿತ್ತು ಗ್ರೌಂಡ್ ವಾಟರ್. ಆದರೆ 80 ಆನ್ವರ್ಡ್ಸ್ ಜನಸಂಖ್ಯೆ ಜಾಸ್ತಿ ಆಯಿತು, ಮೈಗ್ರೇಷನ್ಗಳು ಜಾಸ್ತಿ ಆದವು, ಕಾರ್ಖಾನೆಗಳು ಜಾಸ್ತಿ ಆದವು. ಹೀಗಾಗ್ಬಿಟ್ಟು ಗ್ರೌಂಡ್ ವಾಟರ್ ಟೇಬಲ್ ಎಕ್ಸ್ಟ್ರಾಕ್ಷನ್ ಆಗ್ತಾ ಹೋಯ್ತು, ರೀಚಾರ್ಜಿಂಗ್ ಆಗಲಿಲ್ಲ. ಸೊ ಹಾಗಾಗಿ ಸಮುದ್ರ ನೀರು ಕಾಯ್ತಾ ಇತ್ತು ನುಗ್ಗಕ್ಕೆ, ಅದು ಫ್ರೆಶ್ ವಾಟರ್ ಖಾಲಿ ಆದಂಗೆ ನುಗ್ಗಷ್ಟು ಆಯಿತು. ಇದು ಚೆನ್ನೈನ ಒಂದು ದೃಶ್ಯ. ಹಾಗಾಗಿ ಇದನ್ನು ಮನಗಂಡು ತಮಿಳುನಾಡು ಸರ್ಕಾರ 2003 ಜುಲೈ 19ರಂದು ಒಂದು ಆರ್ಡಿನೆನ್ಸ್ ತಂತು ವಿಧಾನಸೌಧದಲ್ಲಿ. ಸೊ ವಿಧಾನಸೌಧದಲ್ಲಿ ಆರ್ಡಿನೆನ್ಸ್ ತಂದು ಎಲ್ಲರೂ ಇದನ್ನು ಜಲಮರುಪೂರ್ಣ ಮಾಡಲೇಬೇಕು, ಮಾಡಿದರೆ ನಮಗೆ ಮುಂದಿನ ದಿನಗಳು ಭಾಳ ಸಫರ್ ಮಾಡ್ತೀವಿ ಅಂತಂದ್ಬಿಟ್ಟು ಮನಗಂಡು ಅದನ್ನು ಭಾಳ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಇವತ್ತು ಚೆನ್ನೈನಲ್ಲಿ ಗ್ರೌಂಡ್ ವಾಟರ್ ಟೇಬಲ್ ಮತ್ತು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡಿದೆ. ಇನ್ನೂ ಎಷ್ಟೋ ವರ್ಷ ಬೇಕು ಮತ್ತು ನಾರ್ಮಲಿಸಿ ಬರೋಕ್ಕೆ. ಸೊ ಇಷ್ಟು ಮಟ್ಟಿಗೆ ಮುಂದುವರೆದಿದೆ. ನೆಕ್ಸ್ಟ್ ವಾಟರ್ ಕ್ವಾಲಿಟಿ ಬರೋಣ. ಯಾವುದೇ ಊರಿಗೋಗಲಿ ನೀರಿನ ಒಂದು ನಮ್ಮ ಹರಿವು ನೀರನ್ನು ಒಂದು ಸ್ವಲ್ಪ ಭಾಳ ಕಲುಷಿತಗೊಂಡಿದೆ. ಇದು ಪೇಪರ್ ಹೆಡ್ಡಿಂಗ್ ಓದಿದ್ರೆ ಸಾಕು, ನಾನು ವಿವರವಾಗಿ ಓದೋದು ಬೇಕಿಲ್ಲ. ಕಾವೇರಿ ಇರ್ಬೋದು, ಕಬಿನಿ ಇರ್ಬೋದು, ಎಲ್ಲ ಕಡೆ ಇದೇ ಸಮಸ್ಯೆ ಕಾಡ್ತಾ ಇದೆ. ತುಂಬ ನೀರು ಹದಗೆಡ್ತಾ ಇದೆ, ಕುಡಿಯೋಕ್ಕೆ ಆಗ್ತಿಲ್ಲ. ಸೋರ್ಸಿಂದ ಇವತ್ತು ನಾನು ಡೈರೆಕ್ಟಾಗಿ ನೀರನ್ನ ಕುಡಿತೀನಿ ಅಂತ ಧೈರ್ಯವಾಗಿ ಹೇಳೋ ಸ್ಥಿತಿಲಿ ಯಾರೂ ಇಲ್ಲ. ಆಲ್ಮೋಸ್ಟ್ 95% ಸೋರ್ಸಸ್ಸು ಕಲುಷಿತಗೊಂಡಿದೆ. ಸೊ ಇದನ್ನು ನಾವು ಬಗೆಹರಿಸಬೇಕಾಗಿದೆ. ನೋಡಿ, ಬಹುಶಃ ನಿಮಗೆಲ್ಲ ಗೊತ್ತಿದೆ, ಈಗ ಕರೋನಾ ಬಂದಾಗ ಕರೋನಾದಿಂದ ಹೆಚ್ಚು ಕಡಿಮೆ ಗಂಗಾ ಯಮುನಾ ನದಿಗಳೇ ಅಂದರೆ ಅದು ತುಂಬ ಎಷ್ಟೋ ಕ್ರೋರ್ಸ್ ತೆಗೆದಾರೆ, ಎಷ್ಟೋ ಸಾವಿರಾರು ಕೋಟಿಗಳನ್ನ ವೆಚ್ಚ ಮಾಡಿದ್ದಾರೆ ಎಷ್ಟೋ ವರ್ಷದಿಂದ. ಆದರೂ ಅದು ಸಮಸ್ಯೆ ಬಗೆಹರಿದಿರಲಿಲ್ಲ. ಆದರೆ ಲಾಕ್ಡೌನ್ 1 ತಿಂಗಳು 1.5 ತಿಂಗಳು ಆದಮೇಲಂತೂ ನೀರಿನ ಒಂದು ಕ್ವಾಲಿಟಿ ಗುಣಮಟ್ಟನೇ ಬದಲಾವಣೆ ಆಗಿಬಿಟ್ಟಿತ್ತು. ಅಷ್ಟು ಮಟ್ಟಿಗೆ ಒಂದು ಹ್ಯೂಮನ್ ಇಂಟರ್ವೆನ್ಷನ್ ತಪ್ಪಿತು ಆ ಟೈಮಲ್ಲಿ. ಆದ್ದರಿಂದ ನೀರು ತಾನಾಗೆ ಸೆಲ್ಫ್ ಪ್ಯೂರಿಫಿಕೇಷನ್ ಅಂತ ಹೇಳ್ತೀವಿ, ಸ್ವಯಂವಾಗಿ ತಾನಾಗಿ ಪ್ಯೂರಿಫೈ ಮಾಡ್ಕೊಳ್ತಾ ಹರಿತಾ ಇರ್ತಾರೆ. ಈ ರೀತಿ ಒಂದು ಮಾಡಿಕೊಂಡು ಜೊತೆಗೆ ಕಲುಷಿತ ಇಂಡಸ್ಟ್ರೀಸಿಂದ ಬರ್ತಕ್ಕಂಥ ಪೊಲ್ಯೂಷನ್ಸ್ ಎಲ್ಲ ನಿಂತಿದ್ರಿಂದ ಈ ಸ್ಟೇಜಿಗೆ ಬಂತು. ಯಮುನಾ ನದಿನೂ ಸ್ವಚ್ಛ ಆಯಿತು, ಗಂಗಾ ನದಿನೂ ಸ್ವಚ್ಛ ಆಯಿತು. ಅಷ್ಟೆಲ್ಲ ಕೆಲವು ಮೋಡಗಳ ಒಂಥರ ದಟ್ಟ ಹೊಗೆಯಿಂದ, ಟ್ರಾಫಿಕ್ ಹೊಗೆಯಿಂದ ಸಿಕ್ಕಾಬಿಟ್ಟೆ ಮೋಡ ಎಲ್ಲ ಕವರ್ ಆಗ್ಬಿಟ್ಟಿತ್ತು. ಈ ಜಲಂಧರಲ್ಲಂತೂ ಈ ದೃಶ್ಯ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದೃಶ್ಯಗಳು, ಹಿಮಾಲಯ ದೃಶ್ಯಗಳು ಜಲಂಧರಿಂದ ಕಾಣಿಸ್ತಾ ಸ್ಥಿತಿ ಬಂತು ಈ ಲಾಕ್ಡೌನ್ ಪೀರಿಯಡಲ್ಲಿ. ಸೊ ಹೀಗೆ ಪ್ರಕೃತಿಗೆ ತನಗೆ ತಾನೇ ಸ್ವಚ್ಛ ಮಾಡ್ಕೊಳ್ಳೋಂಥ ಒಂದು ಕೇಪಬಿಲಿಟಿ, ಸಾಮರ್ಥ್ಯ ಇದೆ ಅನ್ನೋದು ಪ್ರೂವ್ ಆಯಿತು. ಈಗ ಯಾವುದೇ ಊರಿಗೋಗಲಿ ಒಂದು ನೀರಿನ ಸೋರ್ಸ್ ಅಂದರೆ ನೀರಿನ ಮೂಲಗಳು ಭಾಳ ಕಲುಷಿತಗೊಂಡಿದೆ. ಒಂದು ಕಡೆ ಶುದ್ಧವಾಗಿ ಹರಿತಿದೆ ಅಂತ ಹೇಳೋದೇ ಕಷ್ಟ ಆಗ್ತಿದೆ, ಇಂಥವ್ರಿಗೆ ಎಕ್ಸಾಂಪಲ್ ಕೊಡೋದು ಕಷ್ಟ ಆಗ್ತಿದೆ. ಆ ಥರ ಸಮಸ್ಯೆ ಇದೆ. ಇದು ಎಲ್ಲ ಊರಿಗೂ ಅನ್ವಯಿಸುತ್ತೆ, ಎಲ್ಲ ಕಡೆಗೂ ಅನ್ವಯಿಸುತ್ತೆ. ಸೊ ಇದು ನೋಡಿ, ಈ ಥರ ಕಸದ ರಾಶಿಗಳು ನೀರಿನ ಒಂದು ಸೆಲೆ ಪಕ್ಕದಲ್ಲೇ ಇರುತ್ತೆ. ಮತ್ತು ಜಾನುವಾರುಗಳ ಮೇಲೆ ಈ ಪ್ಲಾಸ್ಟಿಕ್ಗಳಿಂದ ಸಾಕಷ್ಟು ಪರಿಸರದ ಮೇಲೆ ಪ್ರಭಾವ ಬೀರ್ತಿದೆ. ಜೊತೆಗೆ ಪ್ರಾಣಿಗಳ ಮೇಲೂ ಭಾಳ ದುಷ್ಪರಿಣಾಮಗಳು ಬೀರ್ತಾವೆ. ಇದು ಹಿಮಾಚಲ್ ಪ್ರದೇಶಕ್ಕೆ ಹೋಗಿದೆ ಅಥವಾ ಕಾಶ್ಮೀರಕ್ಕೆ ಹೋಗಿದೆ, ಅದರಲ್ಲಿ ಸ್ನೋಫಾಲ್ಗೆ ಹೋಗಿದೆ ಅಂತ ದಯವಿಟ್ಟು ಅನ್ಕೋಬೇಡಿ. ಇದು ಬೆಂಗಳೂರಲ್ಲಿರ್ತಕ್ಕಂಥ ಬೆಳ್ಳಂದೂರು ಕೆರೆಯ ಒಂದು ದೃಶ್ಯ. ಸೊ ಇಲ್ಲಿ ನಮಗೆ ಒಂಥರ ಆಶ್ಚರ್ಯ ಕಾಡುತ್ತೆ, ನೀರು ಯಾವ ಮಟ್ಟಿಗೆ ಕಲುಷಿತಗೊಳ್ಳೋಕ್ಕೆ ಸಾಧ್ಯ ಇದೆ ಅಂತಂದ್ಬಿಟ್ಟು ನಮಗೆ ಗೊತ್ತಾಗ್ತದೆ. ಇಟ್ ಈಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ನಮ್ಮ ಊಹೆಗೂ ನಿಲ್ಕದ ರೀತಿಯಲ್ಲಿ ನೀರಿನ ಕಲ್ಮಶ ಈ ರೀತಿ ಬಂದು ಆಗಿದೆ. ಇದಕ್ಕೆ ಬೆಂಕಿ ಹಚ್ಚಿದ್ರೆ ಸಾಕು, ಬೆಂಕಿ ಎತ್ಕೊಳುತ್ತೆ. ಸೊ ಆ ಮಟ್ಟಿಗೆ ನೀರಿನ ಒಂದು ಪೊಲ್ಯೂಷನ್ ಆಗಿದೆ. ಇದು ಯಮುನಾ ನದಿ. ಸೊ ಯಮುನಾ ನದಿಲೂ ಅಷ್ಟೇ, ಡೆಲ್ಲಿನಲ್ಲಿ ಸಮ್ಮರ್ನಲ್ಲಿ ಯಾವ ಮಟ್ಟಕ್ಕೆ ಕಲುಷಿತ ಆಗಿದೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಸೊ ಇಲ್ಲಿ ಯಮುನಾ ನದಿ ಅಂತ ನದಿಗೂ ಮತ್ತು ಬೆಳ್ಳಂದೂರು ಕೆರೆಗೂ ಏನೂ ವ್ಯತ್ಯಾಸ ಇಲ್ಲ, ಅಷ್ಟು ಮಟ್ಟಿಗೆ ನೀರು ಹದಗೆಟ್ಟು ಹೋಗಿದೆ. ಸೊ ಇದನ್ನು ಹಾಲಿನ ಹೊಳೆಯೋ ಜೇನಿನ ಹೊಳೆಯೋ ಅಂತ ಹೇಳ್ಬೋದು, ಅಷ್ಟು ಮಟ್ಟಿಗೆ ನೀರು ಕ್ವಾಲಿಟಿ ಹದಗೆಟ್ಟು ಹೋಗಿದೆ. ಕಾರಣ ಇಂಡಸ್ಟ್ರೀಸಿಂದ ಪೊಲ್ಯೂಷನ್ಗಳು ಬಂದು ಸೇರ್ತಾ ಇದೆ. ಮತ್ತು ಇಷ್ಟೇ ಅಲ್ಲ, ಸುತ್ತಮುತ್ತಕ್ಕಂಥ ಜಮೀನುಗಳನ್ನ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇರೋದ್ರಿಂದನೂ ಸಹ ಈ ರಾಸಾಯನಿಕಗಳ ಒಂದು ದುಷ್ಪರಿಣಾಮ ನೀರಿನ ಮೂಲಕ ಕಾಣಿಸ್ಕೊಂಡು ಈ ರೀತಿಯೂ ಕಾಣ್ತಾ ಇದೆ. ಒಂದು ವಿಡಿಯೋ ನೋಡೋಣ. ಲಾಕ್ಡೌನ್ನಿಂದಾಗಿ ಬೆಂಗಳೂರಿನ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಕಡಿಮೆಯಾಗೋದ್ರ ಜೊತೆಗೆ ಜಲಮಾಲಿನ್ಯವೂ ಕೂಡ ಕಡಿಮೆ ಆಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇರ್ತಕ್ಕಂಥ ಈ ಒಂದು ನದಿ, ಬೆಂಗಳೂರಿನ ಕೆಂಗೇರಿ ಬಳಿ ಹರಿಯುವಂತಹ ವೃಷಭಾವತಿ ನದಿ ಏನಿದೆ, ಈ ಒಂದು ನದಿ ಯಾವಾಗಲೂ ಕೂಡ ಸಾಕಷ್ಟು ಒಂದು ಕೊಳಚೆಯಿಂದ, ಅದರಲ್ಲೂ ಕೂಡ ಲಾಕ್ಡೌನ್ಗಿಂತ ಮುಂಚಿತವಾಗಿ ಕಸ ಕಡ್ಡಿ ನೊರೆಯಿಂದ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇತ್ತು. ಆದರೆ ಲಾಕ್ಡೌನ್ ಜಾರಿಗೆ ಬಂದ ನಂತರ
ಈ ಒಂದು ನದಿಗೆ ಬರುವಂತಹ ಕಲುಷಿತ ನೀರು, ಅದರಲ್ಲೂ ಕೂಡ ಈ ನದಿ ಪಾತ್ರದಲ್ಲಿ ಇರುವಂತಹ ಕಾರ್ಖಾನೆಗಳಿಂದ ಬರುವಂತಹ ಕಲುಷಿತ ನೀರು ಸಂಪೂರ್ಣವಾಗಿ ನಿಂತು ಹೋಗಿದೆ. ಅದರ ಜೊತೆಗೆ ವ್ಯಾಪಾರ ವಹಿವಾಟು ಯಾವುದು ಕೂಡ ನಡೀತಾ ಇಲ್ಲ. ವ್ಯಾಪಾರ ವಹಿವಾಟುಗಳು ನಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ಅಂಗಡಿಗಳಿಂದ ಬರ್ತಕ್ಕಂತಹ ತ್ಯಾಜ್ಯಗಳು, ಅದರಲ್ಲೂ ಈ ಕೋಳಿ ತ್ಯಾಜ್ಯಗಳಾಗಿರ್ಬೋದು ಅಥವಾ ಈ ತರಕಾರಿ ಅಂಗಡಿಗಳಿಂದ ಬರುವಂತಹ ತ್ಯಾಜ್ಯ, ಇವೆಲ್ಲವನ್ನ ತಂದು ಸುರಿತಾ ಇದ್ರು. ಇದರಿಂದ ಯಾವಾಗಲೂ ಕೂಡ ಈ ಒಂದು ಕೆಂಗೇರಿಯ ವೃಷಭಾವತಿ ನದಿ ಏನಂತ ಕರೀತಾರೆ, ಒಂದು ನೊರೆ ನೀರು ಇಲ್ಲ ಅಂತಂದ್ರೆ ಗಲೀಜಿಂದ ತುಂಬಿ ತುಳುಕ್ತಾ ಇತ್ತು. ತುಂಬ ಡಿಫ್ರೆನ್ಸ್ ಇದೆ ಸರ್, ತುಂಬ ಡಿಫ್ರೆನ್ಸ್ ಆಗಿದೆ, ತುಂಬ ವ್ಯತ್ಯಾಸ ಕಾಣ್ತಾ ಇದೆ. ನಾವು ಡೈಲಿ ಇಲ್ಲೇ ಓಡಾಡ್ತಾ ಇರ್ತೀವಲ್ಲ, ಮೊದಲು ಫ್ಯಾಕ್ಟ್ರಿ ಸ್ಟಾರ್ಟ್ ಇರುವಾಗ, ಆಮೇಲೆ ಜನಗಳು ಓಡಾಡ್ತಿರುವಾಗ ಕೋಳಿ ಅಂಗಡಿಗಳು, ಮಟನ್ ಅಂಗಡಿಗಳು, ಈ ಮೀನು ಮಾರೋರಾಗಲಿ, ತರಕಾರಿ ಮಾರೋರಾಗಲಿ, ಏನೋ ಹೋಗುವವರು ಬರೋರು ಏನೋ ಎಷ್ಟು ಹೋಗ್ತಾಯಿದ್ರು. ಆಮೇಲೆ ನೀರಿಂದನೂ ತುಂಬ ಆ ಕಡೆ ಈ ಕಡೆಯಿಂದ ಬರ್ತಾಯಿತ್ತು. ಬಟ್ ಇವಾಗ ನಾವು ಡೈಲಿ ನೋಡ್ತಾ ಇರ್ತೀವಲ್ಲ, ಹೋಗ್ಬೇಕಾದ್ರೆ ಬರಬೇಕಾದ್ರೆ ನೋಡ್ತಾ ಇರ್ತೀವಲ್ಲ, ತುಂಬಾ ಒಂಥರ ಕ್ಲೀನಾಗಿ ಒಳ್ಳೆ ನೀರು ಥರ ಹರಿತಾ ಇದೆ. ನಮಗೂ ಮನಸ್ಸಾಗತ್ತೆ ಮುಟ್ಬಿಡೋಣ ಅಂತ. ಮೊದಲು ಅದನ್ನು ನೋಡೋಕ್ಕೆ ಮನಸ್ಸು ಬೇಜಾರಾಗ್ತಾ ಇತ್ತು, ಇವಾಗ ಚೆನ್ನಾಗಿ ನೀರು ಹರಿತಾ ಇದೆ, ಪರವಾಗಿಲ್ಲ. ಈ ಲಾಕ್ಡೌನ್ ಜಾರಿಯಾದ ಬಳಿಕ ನೋಡೋದಕ್ಕೆ ಒಂದು ನದಿಯ ರೀತಿಯಲ್ಲೇ ಕಾಣಿಸ್ತಾ ಇದೆ. ಯಾವುದೇ ಒಂದು ನೊರೆಯ ನೀರು ಬರ್ತಾ ಇಲ್ಲ, ಜೊತೆಗೆ ತ್ಯಾಜ್ಯಗಳು ಬರ್ತಾ ಇಲ್ಲ. ಹೀಗಾಗಿ ಈ ಒಂದು ವೃಷಭಾವತಿ ನದಿಯ ನೀರು ಸಾಕಷ್ಟು ತಿಳಿಯಾಗಿ ನೋಡೋದಕ್ಕೂ ಕೂಡ ಒಂದು ಸುಂದರವಾದಂಥ ನದಿಯಾಗಿ ಕಾಣಿಸ್ತಾ ಇದೆ. ಈ ಮೂಲಕ ಲಾಕ್ಡೌನ್ ಜಲ ಮಾಲಿನ್ಯವನ್ನ ಕೂಡ ತಡೆಗಟ್ಟಿದೆ. ಜಲ ಮಾಲಿನ್ಯ ಆಗದಂತೆ ಅದಕ್ಕೂ ಕೂಡ ಸಾಕಷ್ಟು ಒಂದು ಕಾಂಟ್ರಿಬ್ಯೂಷನ್ ಅನ್ನ ನೀಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈಗ ಸಾರಾಂಶವನ್ನು ಸಮ್ಮರೈಸ್ ಮಾಡಿ ಹೇಳೋಣ. ಅಂದರೆ ಸಾರಾಂಶವನ್ನು ಒಂದು ಸರಿ ಮನನ ಮಾಡಿಕೊಳ್ಳೋಣ. ಸೊ ಮುಖ್ಯವಾಗಿ ನಮ್ಮ ಜನಸಂಖ್ಯೆಯ ಒಂದು ಸ್ಫೋಟ, ನೀರಿನ ನಿರ್ವಹಣೆಯಲ್ಲಿ ಎಡುತ್ತಾ ಇರೋದು, ಮತ್ತು ನಮ್ಮ ಇಲಾಖೆಗಳಲ್ಲಿ ಸ್ವಲ್ಪ ಸಮನ್ವಯದ ಕೊರತೆ ಸ್ವಲ್ಪ ಎದ್ದು ಕಾಣ್ತಾ ಇದೆ. ಆಮೇಲೆ ಓವರ್ ಎಕ್ಸ್ಟ್ರಾಕ್ಷನ್ ಆಫ್ ಗ್ರೌಂಡ್ ವಾಟರ್, ಅಂತರ್ಜಲದ ಒಂದು ಬದಲಾವಣೆ ಆಗ್ತಾ ಇದೆ. ಮತ್ತು ಅರ್ಬನೈಸೇಷನ್ ಎಫೆಕ್ಟಿಂದ ವಾಟರ್ ಟೇಬಲ್ ಸಾಕಷ್ಟು ಶಾರ್ಪಾಗಿ, ತುಂಬ ಸ್ಟೀಪಾಗಿ ಡಿಪ್ಲೀಟ್ ಆಗ್ತಾ ಇದೆ. ಸುಮಾರು ಕೋಲಾರದಲ್ಲಿ 2,000 ಅಡಿವರೆಗೂ ಇದೆ ಕೊಳವೆ ಬಾವಿಗಳ ಆಳ. ನೆಕ್ಸ್ಟು ನಮ್ಮ ಪುರಾತನ ಕಾಲದವರು, ನಮ್ಮ ಪೂರ್ವಿಕರು ಮಾಡಿದಂತಹ ಒಂದು ಜಲ ಸಂರಕ್ಷಣೆ ಒಂದು ಆದ್ಯ ಕರ್ತವ್ಯವನ್ನು ನಾವು ಮರಿತಾ ಇದ್ದೀವಿ. ಆಮೇಲೆ ಪಬ್ಲಿಕಲಿ ಇದು ವಾಟರ್ ನೀರಿನ ಒಂದು ಮಳೆ ನೀರಿನ ಬಗ್ಗೆ ಇರ್ಬೋದು ಅಥವಾ ನೀರಿನ ಒಂದು ಇದ್ರ ಬಗ್ಗೆ ಇರ್ಬೋದು ಕಾಳಜಿ ಸಹ ಕಡಿಮೆ ಆಗ್ತಾ ಇದೆ. ಮತ್ತು ಲ್ಯಾಕ್ ಆಫ್ ವಿಷನ್ ಇನ್ ಪ್ಲ್ಯಾನಿಂಗ್. ಸೊ ನಮ್ಮ ಯೋಜನೆಗಳಲ್ಲೂ ಸಹ ಒಂದು ದೂರದೃಷ್ಟಿಯ ಒಂದು ಕೊರತೆಯೂ ಸಹ ಸ್ವಲ್ಪ ಎದ್ದು ಕಾಣ್ತಿದೆ ಅಂತಂದ್ಬಿಟ್ಟು ಹೇಳ್ಬೋದು. ಈಗ ನಮ್ಮ ಪಟ್ಟಣಗಳಲ್ಲಿ ಏನೋ ನೀರು ಕೆಟ್ಟಿದೆ ನಿಜ, ಆದರೆ ಹಳ್ಳಿಗಳಲ್ಲೂ ಸಹ ಕಲುಷಿತ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಕಾರಣ ಪೆಸ್ಟಿಸೈಡ್ಸ್, ಎಂಡೋಸಲ್ಫಾನ್ ಇರ್ಬೋದು, ಮತ್ತು ಬೇರೆ ಬೇರೆ ಕೀಟನಾಶಕಗಳನ್ನ ಸಾಕಷ್ಟು ಸಿಂಪಡಿಸ್ತಾ ಇದ್ದಾರೆ ಬೆಳೆಗಳ ಮೇಲೆ. ಅದರ ಪರಿಣಾಮವೂ ಸಹ ಮಣ್ಣಿನ ಮೂಲಕ, ನೀರಿನ ಮೂಲಕ, ಮಳೆ ಮೂಲಕ ಎಲ್ಲದರ ಮೂಲಕ ಬರ್ತಾ ಇದೆ, ಬಂದು ನದಿ ಸೇರ್ತಾ ಇದೆ. ಸೊ ನದಿಯ ನೀರು ಮತ್ತಷ್ಟು ಹಾಳಾಗ್ತಾ ಇದೆ. ಹಾಗಾಗಿ ಇವನ್ ಹಳ್ಳಿಗಳಲ್ಲಿ ಬೋರ್ವೆಲ್ಲೂ ಸಹ ನೀರು ಸಿಕ್ಕಾಪಟ್ಟೆ ಹಾಳಾಗ್ತದೆ. ಸೊ ಈ ರೀತಿ ಒಂದು ವಿಷ ಬೆರಿತಾ ಇರೋದ್ರಿಂದ ಸಾಕಷ್ಟು ಕುಡಿಯೋ ನೀರು ಸಹ ವಿಷಗಳು ತಗೊಂಡಿದೆ ಹಳ್ಳಿಗಳಲ್ಲೂ ಸಹ. ಈಗ ಒಳ್ಳೆ ನೀರು ಕುಡಿದ್ರೆ ನಮಗೆ ಮನುಷ್ಯನ ಆರೋಗ್ಯ 60% ಕಾಯಿಲೆಗಳು ತಾನಾಗೆ ಕಡಿಮೆ ಆಗ್ಬಿಡುತ್ತೆ, 60%. ಸೊ ಹಾಗಾಗಿ ನಾವು ಒಳ್ಳೆ ನೀರನ್ನ ಆದಷ್ಟು ಕುಡಿಯೋದಕ್ಕೆ ಪ್ರಯತ್ನ ಮಾಡೋಣ. ಒಂದು. ಎರಡನೇದು, ಈ ಓವರ್ ಟ್ರೀಟೆಡ್ ವಾಟರ್ ಇರ್ಬೋದು ಅದರಿಂದಲೂ ಸಹ ದೂರ ಇರೋಣ. ಮತ್ತು ಏನೇನು ಕೆಮಿಕಲ್ಗಳು ಆ್ಯಡ್ ಆದರೆ ಏನೇನಾಗುತ್ತೆ, ಈಗ ಟೋಟಲ್ TDS, ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಇರ್ಬೋದು, ಫ್ಲೋರೈಡ್ ಇರ್ಬೋದು, ಸಲ್ಫೇಟ್ಸ್ ಇರ್ಬೋದು, ನೈಟ್ರೇಟ್ಸ್ ಇರ್ಬೋದು, ಕ್ರೋಮಿಯಂ ಇರ್ಬೋದು, ಕ್ಯಾಲಿಫೋರ್ನಿಯಾ ಬ್ಯಾಕ್ಟೀರಿಯಾಸ್ ಇರ್ಬೋದು, ಇವುಗಳಿಂದ ವಿವಿಧ ರೀತಿಯ ಕಾಯಿಲೆಗಳು ಮನುಷ್ಯನಲ್ಲಿ ಕಾಡ್ತಾ ಇದೆ. ಸೊ ಇದು ಕಡಿಮೆ ಮಾಡಲೇಬೇಕು ಅಂದರೆ ನಾವು ಶುದ್ಧವಾದ ನೀರು ತೊಗೊಂಡ್ಬಿಟ್ರೆ 60% ಕಾಯಿಲೆಗಳು ತಾನಾಗೆ ಕಡಿಮೆ ಮಾಡುತ್ತೆ. ಏಕೆಂದರೆ ನೀರಿನ ಮೂಲನೇ ಅನೇಕ ಕಾಯಿಲೆಗಳಿಗೆ ಕಾರಣ ಅಂತಂದ್ಬಿಟ್ಟು ಕರಾರುವಕ್ಕಾಗಿ ಹೇಳ್ಬೋದು. ಏಕೆ ನಾವು ಬ್ಲಡ್ನ ಹೆಂಗೆ ಟೆಸ್ಟ್ ಮಾಡಿಸ್ತೀವಿ ಅದೇ ಥರ ನೀರನ್ನು ಟೆಸ್ಟ್ ಮಾಡಿಸಿದ್ರೆ ಅದರದ್ದು ನಿಜವಾದ ಒಂದು ಸಾಮರ್ಥ್ಯ ಗೊತ್ತಾಗುತ್ತೆ. ನೋಡಿ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ IS ಪ್ರಕಾರ 10,500ನಲ್ಲಿ ಇದ್ರ ಪ್ರಕಾರ ಕೊಟ್ಟಿರ್ತಕ್ಕಂಥ ಕೋಷ್ಟಕದಂತೆ ಇರ್ತಕ್ಕಂಥ ವ್ಯಾಲ್ಯೂಸ್ ನೋಡಿ. ಅದೇ ರೀತಿ ರೈನ್ ವಾಟರ್ದು ಕ್ವಾಲಿಟಿ ನೋಡಿ, ಎಷ್ಟು ಪ್ಯೂರಿಟಿ ಇದೆ ನೋಡಿ, ಇದಕ್ಕೂ ಭಾಳ ಇದಿದೆ. ಸೊ ಈ ಪ್ಯೂರಿಟಿ ವಾಟ್ರಲ್ಲಿ ನಮಗೆ ಸಾಕಷ್ಟು ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಟೇಬಲ್ನ ಈ ಕೋಷ್ಟಕನ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡಿದ್ರೆ ನಮಗೆ ಸಾಕಷ್ಟು ಮಾಹಿತಿಗಳು ಒದಗಿ ಬರುತ್ತೆ. ಸೊ ರೈನ್ ವಾಟರ್ ಎಷ್ಟು ಪ್ಯೂರಿಟಿ ಇದೆ ಅನ್ನೋದು ಗೊತ್ತಾಗುತ್ತೆ. ಇದಷ್ಟು ಪರಿಶುದ್ಧವಾದ ಜಲ ನಮಗೆ ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಣ್ಣು ಮುಂದೆನೇ ಬೀಳುತ್ತೆ, ನಮ್ಮ ತಲೆ ಮೇಲೆ ಬೀಳುತ್ತೆ.
ಮಳೆ. ಸೊ ಮಳೆಯಿಂದ ನಾವು ಸಾಕಷ್ಟು ಸಂಗ್ರಹಣೆ ಮಾಡಬೇಕಾಗ್ತದೆ. ಈಗ ನಮಗೆ ಆವಾಗಲೇ ಹೇಳಿದೆ, ಎಕ್ಸ್ಟ್ರಾಕ್ಷನ್ ಲೆವೆಲ್ಲು ಜಾಸ್ತಿ ಆದಂಗೆ ಬೋರ್ವೆಲ್ಲಲ್ಲಿ ಫ್ಲೋರೈಡ್ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಏಕೆಂದರೆ ಅದರಲ್ಲಿರ್ತಕ್ಕಂಥ ಮೀನುಗಳು ಕರಗಿ ಬರ್ತಾ ಇದೆ. ಒಂದು ಲೆವೆಲ್ ತನಕ ಅಷ್ಟು ಗೊತ್ತಾಗಲ್ಲ, ನೆಕ್ಸ್ಟ್ ಜಾಸ್ತಿ ಆಗ್ತಾ ಎಕ್ಸ್ಟ್ರಾಕ್ಷನ್ ಲೆವೆಲ್ ಮಿತಿ ಮೀರಿದಾಗ ಈ ರೀತಿ ಗದಗ ಇರ್ಬೋದು, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ, ಬಳ್ಳಾರಿ ಜಿಲ್ಲೆ, ಹಾವೇರಿ, ಧಾರವಾಡ, ಕೋಲಾರ, ತುಮಕೂರು, ಈಗ ಇನ್ನಷ್ಟು ಜಿಲ್ಲೆಗಳು ಆ್ಯಡ್ ಆಗಿದೆ. ಇವುಗಳೆಲ್ಲನೂ ಸಮಸ್ಯೆ ಕಟ್ತಾ ಇದೆ. ಎಷ್ಟು ಮಟ್ಟಿಗೆ ಫ್ಲೋರೈಡ್ ಇದೆ ಸಮಸ್ಯೆ ಅಂತ ನೋಡೋಣ. ನೋಡಿ, ಡೆಂಟಲ್ ಫ್ಲೋರೋಸಿಸ್ಸು, ಸ್ಕೆಲಿಟನ್ ಫ್ಲೋರೋಸಿಸ್ಸು ಅಂದರೆ ಹಲ್ಲುಗಳ ಒಂದು ವಿಕಾರ ರೂಪನ ಕಾಡ್ತಾ ಇದೆ, ಮೂಳೆಗಳಲ್ಲಿ ವಿಕಾರ ರೂಪನ ಕಾಡ್ತಾ ಇದೆ. ಇದರಿಂದ ಏನಾಗ್ತಿದೆ, ಚಿಕ್ಕ ವಯಸ್ಸಿನಲ್ಲಿ ತಡ್ಕೊಳ್ಳುವಂಥ ಶಕ್ತಿ ಇರಲ್ಲ, ಮಕ್ಕಳುಗಳಲ್ಲಿ ಭಾಳ ಅಟ್ಯಾಕ್ ಆಗ್ತದೆ ಈ ಫ್ಲೋರೈಡ್ ಅಂಶ. ಏಕೆಂದರೆ ಅವ್ರಿಗೆ ಅವೇರ್ನೆಸ್ ಇಲ್ಲ, ಯಾವ ನೀರು ಕುಡಿಬೇಕು, ಯಾವ ನೀರು ಕುಡಿಬಾರ್ದು ಅನ್ನೋದು ಪಾಪ ಒಂದು ಜ್ಞಾನ ಇಲ್ಲ, ಅವೇರ್ನೆಸ್ ಇಲ್ಲದಿರೋದ್ರಿಂದ ಇದಕ್ಕೆ ಸಮಸ್ಯೆಗೆ ತುತ್ತಾಗ್ತದೆ. ಬಹುಶಃ ಈಗ ಅವೇರ್ನೆಸ್ ಬಂತಂದರೆ ಸುಮಾರಷ್ಟು ಕಾಯಿಲೆಗಳು ತಾನಾಗೆ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅವೇರ್ನೆಸ್. ಸೊ ಇದು ನೋಡಿ, ಈ ಒಂದು ವಿಲೇಜು, ಆ ವಿಲೇಜಲ್ಲಿ ಇಡೀ ಮಹಿಳೆಯರು, ಊರಿನ ಮಹಿಳೆಯರು ಬೆನ್ನುಮೂಳೆ ಬಾಗಿ ನಡೀತಾ ಇದ್ದಾರೆ. ಕಾರಣ, ಅವರು ಜೀವಮಾನ ಕುಡಿದಂಥ ಫ್ಲೋರೈಡ್ ನೀರು. ಆ ಫ್ಲೋರೈಡ್ ನೀರಲ್ಲೇ ಬದುಕು ತಳ್ಳಿದ್ರು. ಹಾಗಾಗಿ ಇವತ್ತು ಈ ಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ. ಸೊ ಫ್ಲೋರೈಡ್ದ ಒಂದು ಮಹಾಮಾರಿ ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಗುಜರಾತ್ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರದಲ್ಲಿರ್ಬೋದು, ಇನ್ನೂ ಸುಮಾರು ಸ್ಟೇಟ್ಗಳಲ್ಲಿ ಈ ಸಮಸ್ಯೆ ಇದೆ. ಇಲ್ಲ ಕಡೆ ಓವರ್ ಎಕ್ಸ್ಟ್ರಾಕ್ಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಈ ಸಮಸ್ಯೆಗಳು ತೀವ್ರವಾಗಿ ಕಾಣ್ತಾ ಇದೆ. ನೋಡಿ, ಕೂಡ್ಲಿಗಿ ತಾಲೂಕು, ನಿತ್ಯವೂ ನೋವಿನ ಸುಪ್ರಭಾತ, ಸುಮಾರು 200ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈ ಸಮಸ್ಯೆ. ದಾವಣಗೆರೆ ಜಿಲ್ಲೆ ಸುಮಾರು 577 ಹಳ್ಳಿಗಳಲ್ಲೂ ವಿಷ ನೀರು. ಹೈದರಾಬಾದ್, ಕರ್ನಾಟಕ, ಇಲ್ಲೂ ಸಮಸ್ಯೆ ಇದೆ. ಸೊ ಯಾವ್ಯಾವ ಒಂದು ಎಕ್ಸಾಂಪಲ್ಗಳು ತೊಗೊಂಡೋದ್ರೂ ಬೇಕಾದಷ್ಟು ಕೇಸ್ ಸ್ಟಡಿ ಸಿಗ್ತಾ ಹೋಗುತ್ತೆ. ನೋಡಿ, ಆ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯ ವಯಸ್ಸು ಕೇವಲ 26 ವರ್ಷ, ಆದರೆ ಬೆಳವಣಿಗೆ ಕುಂಠಿತಗೊಂಡು, ಏಕೆಂದರೆ ಜೀವಮಾನ ಪೂರ್ತಿ ಕುಡಿಯೋದು ಫ್ಲೋರೈಡ್ ನೀರು. ಅವನಿಗೆ ಅರಿವಿಲ್ಲ, ತಾನು ಯಾವ ನೀರು ಯಾವ ಇದು ಅಂತ ಅವೇರ್ನೆಸ್ ಇಲ್ಲ. ಹೀಗಾಗಿ ಈ ಸಮಸ್ಯೆಗೆ ತುತ್ತಾಗಿದ್ದೇನೆ. ಅದೇ ರೀತಿ ಕಾಲು ಡೊಂಕು, ಕರೆದಲೆ ವೃದ್ಧಾಪ್ಯ, ನೆಕ್ಸ್ಟು ಅಶಕ್ತ ಎತ್ತುಗಳು, ಅಂದರೆ ಜಾನುವಾರುಗಳ ಮೇಲೂ ಸಹ ಈ ಫ್ಲೋರೈಡ್ ನೀರು ಎಫೆಕ್ಟ್ ಆಗ್ತಿದೆ. ನೆಕ್ಸ್ಟ್ ವಿಕಲಾಂಗ ಮಗನಾಗಿ ಎಲ್ಲಮ್ಮನ ಹೇಗಾಟ, ಅಂದರೆ ಮುಂದಿನ ಜನಾಂಗನೇ ಈ ಥರ ಶಿಂಕ್ ಆಗ್ತಿದೆಯಲ್ಲ ಅಂತಂದ್ಬಿಟ್ಟು ಅಜ್ಜಿಗೆ ಒಂದು ಮಾನಸಿಕವಾಗಿ ಬಾಧೆ ಕಟ್ತದೆ. ಮತ್ತು ಕೃಷಿಯನ್ನು ಬುಡಮೇಲು ಮಾಡಿದ ಫ್ಲೋರೋಸಿಸ್, ಅಂದರೆ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್, ಕೃಷಿ ಚಟುವಟಿಕೆಗಳಲ್ಲೂ ಭಾಗವಹಿಸೋಕ್ಕೂ ಸಹ ನಮ್ಮ ಶಕ್ತಿನೇ ಕಸಿತಾ ಇದೆ. ಇನ್ನೊಂದು ಕಡೆ ಸೋಷಿಯಲ್ ಸ್ಟೇಟಸ್, ವಧುವಿಗೆ ವರನಿಲ್ಲ, ವರನಿಗೆ ವಧು ಕೊಡಲ್ಲ, ಈ ಥರದ ಒಂದು ಸಾಮಾಜಿಕ ಒಂದು ವ್ಯವಸ್ಥೆಗೂ ಈಡಾಗ್ತಾ ಇದೆ. ಇನ್ನೊಂದು ಕಡೆ ಸಾಕಷ್ಟು ಖರ್ಚು ಮಾಡ್ತಿದ್ರು ಸಹ ಇದ್ರ ಬಗ್ಗೆ ಸಾಕಷ್ಟು ಒಳ್ಳೆಯ ರಿಸಲ್ಟ್ ಬರ್ತಾ ಇಲ್ಲ. ಏಕೆಂದರೆ ಇದ್ರದ್ದು ಪೂರ್ತಿಯಾಗಿ ಇನ್ನೂ ಫ್ಲೋರೈಡ್ನ ನಿರ್ಮೂಲನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಇದು ನಿರ್ಮೂಲನೆ ಆಗುವಂಥ ವಸ್ತು ಅಲ್ಲ, ಇದು ನಮಗೆ ರೀಚಾರ್ಜ್ ಮಾಡಬೇಕು. ಸೊ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಿದ್ರೆ ಇದಕ್ಕೆ ಸೊಲ್ಯೂಷನ್ ಅಂತಂದ್ಬಿಟ್ಟು ಕ್ಲಿಯರಾಗಿ ಹೇಳ್ತೀನಿ. ಅದರಲ್ಲಿ ಮಳೆ ನೀರು ರೀಚಾರ್ಜ್ ಮಾಡಿಬಿಟ್ಟಂತೂ ಸಮಸ್ಯೆಗೆ ಬರದೇ ಇರುತ್ತೆ. ಯಾಕೆಂದರೆ ಮಳೆ ನೀರು ಪರಿಶುದ್ಧವಾದ ನೀರು, ಅದು ಗ್ರೌಂಡ್ ವಾಟರ್ಗೆ ಸೇರ್ತಾ ಅದ್ರ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈಗ ಹಾರ್ಡ್ ವಾಟರ್, ಈ ಹಾರ್ಡ್ ವಾಟರ್ ತುಂಬ ಗಡ್ಸಾ ಇದೆ ನೀರು. ಎಷ್ಟು ಮಟ್ಟಿಗೆ ಗಡ್ಸಾ ಇದೆ ಅಂತಂದರೆ, ಆ ಪೈಪಲ್ಲಿ ವಾಟರ್ ಸಪ್ಲೈ, ಅಂದರೆ ಮನೆಗಳಿಗೆ ಕೊಡ್ತಕ್ಕಂಥ ವಾಟರ್ ಸಪ್ಲೈ ಪೈಪ್ಲೈನ್ಗಳಲ್ಲಿ ಯಾವ ರೀತಿ ಒಂದು ಕಲ್ಗಟ್ಟಿದೆ, ಆ ಲವಣಾಂಶಗಳ ಒಂದು ಕಲ್ಗಟ್ಟುವಿಕೆಯಿಂದ ಒಂದು ಕ್ರಾಸ್ ಸೆಕ್ಷನ್ ಏರಿಯಾನೇ ಕಡಿಮೆ ಆಗಿದೆ. ಅದರಿಂದ ನೀರು ಹರಿವಿಕೆಗೆ ತೊಂದರೆ ಆಗಿದೆ. ಅದು JI ಪೈಪ್ ಇರ್ಬೋದು, PVC ಪೈಪ್ ಇರ್ಬೋದು, ಪ್ಲಾಸ್ಟಿಕ್ ಪೈಪ್ ಇರ್ಬೋದು, ಎಲ್ಲದರಲ್ಲೂ ಇದೇ ಸಮಸ್ಯೆ ಇದೆ. ಸೊ ಒಂದು ಹಾರ್ಡ್ ವಾಟ್ರು ಯಾವ ರೀತಿ ಕಲ್ಗಟ್ಟತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ನೆಕ್ಸ್ಟ್ ಬಂದಿದ್ದು ರಿವರ್ಸ್ ಆಸ್ಮಾಸಿಸ್. ಸೊ ರಿವರ್ಸ್ ಆಸ್ಮಾಸಿಸ್ಗೂ ನಮ್ಮ ದೇಶಕ್ಕೆ ಸುಸ್ಥಿರತೆ ಇದೆಯಾ ಅನ್ನೋದೊಂದು ಪ್ರಶ್ನೆ ಇದೆ. ಏಕೆಂದರೆ ಇದು ತಾತ್ಕಾಲಿಕವಾಗಿ ನಿಜವಾಗಿ ಒಳ್ಳೆಯ ಯೋಜನೆಯೂ ಹೌದು, ಆದರೆ ತಾತ್ಕಾಲಿಕ ಅಷ್ಟೇ. ಆದರೆ ವಿಷನ್ ಇಟ್ಕೊಂಡು ನೋಡಿದಾಗ ಇದರ ಸುಸ್ಥಿರತೆ ಕಡಿಮೆ ಇದೆ. ಯಾಕೆಂದರೆ ಇದ್ರದ್ದು ಸಮಸ್ಯೆ ಏನಪ್ಪ ಅಂದರೆ, ಸುಮಾರು 65ರಿಂದ 70% ನೀರು ವೇಸ್ಟೇಜ್ ಆಗುತ್ತೆ. ಸೊ ವೇಸ್ಟೇಜ್ ಆಗ್ತಕ್ಕಂಥ ನೀರನ್ನ ಯಾವುದಕ್ಕೂ ಬಳಸೋಕ್ಕಾಗಲ್ಲ, ಯಾಕೆಂದರೆ ಹಾರ್ಡೆಸ್ಟ್ ವಾಟರ್ದು. ಇನ್ನೊಂದೇನು ವಿಷಯ ಅಂದರೆ, ಈ ನೀರಿನಲ್ಲಿ ಬೇರೆ ಏನು ಬೆಳೆಸೋಕ್ಕೂ ಆಗಲ್ಲ, ಇರಿಗೇಷನ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಟಾಯ್ಲೆಟು ಬಿಟ್ಟರೆ ಇನ್ನೆಲ್ಲೂ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಒಂದು ಹುಲ್ಕಡ್ಡಿನೂ ಬೆಳೆಯಲ್ಲ ಈ ನೀರಿನಲ್ಲಿ, ಈ ಬಿಡ್ತಕ್ಕಂಥ ನೀರಲ್ಲಿ. ಪ್ಯೂರಿಫೈಡ್ ವಾಟರ್ ಮಾತ್ರ ನಿಯರ್ಲಿ 30% ಸಿಗುತ್ತೆ ಅಥವಾ 35% ಸಿಗುತ್ತೆ. ಸೊ ಈ ರೀತಿ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಬೋರ್ವೆಲ್ಲು ಡಿಪ್ಲೀಟ್ ಆಗುತ್ತೆ. ಬೋರ್ವೆಲ್ ಡಿಪ್ಲೀಟ್ ಆಗೋ ಜೊತೆಗೆ ವಾಟರ್ ಲೆವೆಲ್ಲು ಡಿಪ್ಲೀಟ್ ಆಗೋ ಜೊತೆಗೆ ಲವಣಾಂಶಗಳ ಸಾಂದ್ರತೆ, ಅಂದರೆ ಡೆನ್ಸಿಟಿ ಆಫ್ ವಾಟರ್ ಲವಣಾಂಶಗಳದ್ದು ಜಾಸ್ತಿ ಆಗ್ತಾ ಹೋಗುತ್ತೆ.
ಹಾರ್ಡ್ನೆಸ್ ಒಂದು ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ನಮಗೆ ಎಕ್ಸ್ಟ್ರಾಕ್ಷನ್ ಮಾಡಿ 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 ಅದು ಡಿಪ್ಲೀಷನ್ ಜಾಸ್ತಿ ಆಗುತ್ತೆ. ಹೀಗೆ ಒಂದು ರೀತಿಯಲ್ಲಿ ಸುಸ್ಥಿರತೆಯ ಒಂದು ಅಭಾವ ಒಂದು ಕ್ಲಿಯರಾಗಿ ಗೋಚರಣೆ ಆಗುತ್ತೆ, ನಮಗೆ ಸ್ಪಷ್ಟವಾಗಿ ಗೋಚರಣೆ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಬರ್ತದೆ. ಇದನ್ನು ಭಾಳ ಎಚ್ಚರಿಕೆಯಾಗಿ ನಿರ್ವಹಣೆ ಮಾಡಬೇಕು. ಬಟ್ ರೀಚಾರ್ಜ್ ಮಾಡಿದ್ರೆ ಇಟ್ ಈಸ್ ಎ ವೆರಿ ಗುಡ್ ಪ್ರಾಜೆಕ್ಟ್. ಸೊ ರೀಚಾರ್ಜಿಂಗು ಜೊತೆಲೇ ಮಾಡಬೇಕು, ಆವಾಗ ಇದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಅಂತ ಬಿಟ್ಟು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ರೀಚಾರ್ಜ್ ಮಾಡಲಿಲ್ಲ ಇದಕ್ಕೆ ಅಂದರೆ ಮತ್ತೆ ಅಗೈನ್ ಇದು 3 ವರ್ಷಕ್ಕೆ ಲೈಫ್ ಮುಗಿದೋಗುತ್ತೆ. ಆ ಥರ ಪರಿಸ್ಥಿತಿನೂ ಸಾಕಷ್ಟು ಕಡೆ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಫ್ಯೂಚರ್ ವಾಟರ್ ಸಿನಾರಿ ಅಂತಿದೆ. ಫ್ಯೂಚರ್ ಅಲ್ಲ, ಇದು ಪ್ರೆಸೆಂಟ್ ಸಿನಾರಿ ಅಂತ ಹೇಳ್ಬೋದು. ಒಬ್ಬರು ಮನುಷ್ಯನಿಂದ ಮನುಷ್ಯ ಇರ್ಬೋದು, ಒಂದು ಸಿಟಿಯಿಂದ ಸಿಟಿ ಇರ್ಬೋದು, ಒಂದು ಸ್ಟೇಟಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಇರ್ಬೋದು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇರ್ಬೋದು. ಇನ್ನು ನೀರಿಗೋಸ್ಕರ ವಾರಗಳು ನಡೆಯುವಂಥ ಸ್ಥಿತಿನೂ ನಿರ್ಮಾಣ ಆದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಏಕೆಂದರೆ ದೇರ್ ವಿಲ್ ಬಿ ಎ ಫೈಟ್ ಫಾರ್ ದಿ ವಾಟರ್ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಆ್ಯಂಡ್ ಸ್ಟೇಟ್ಸ್ ಆ್ಯಂಡ್ ಟೌನ್ಸ್ ಆ್ಯಂಡ್ ಮ್ಯಾನ್ ಟು ಮ್ಯಾನ್. ಈ ಥರ ಪರಿಸ್ಥಿತಿ ಆಲ್ರೆಡಿ ನಿರ್ಮಾಣ ಆಗಿಬಿಟ್ಟಿದೆ ನೋಡಿ. ಇದರಲ್ಲಿ ಹೊಲ ಗದ್ದೆಗಳಲ್ಲಿ ನೀರಿನ ಹಂಚಿಕೆಯಲ್ಲಿ ವಿವಾದ, ನೀರಿನ ವಿವಾದ, ವಕೀಲನ ಹತ್ಯೆ, ಈ ಥರದ ದೃಶ್ಯಗಳು, ಈ ಥರದ ಒಂದು ಇದನ್ನು ನ್ಯೂಸ್ನ ನಾವು ನ್ಯೂಸ್ ಪೇಪರ್ಗಳಲ್ಲಿ ಅವಾಗಲೇ ನೋಡ್ತಾ ಇರ್ತೀವಿ. ಅವಾಗ ಇದೊಂದು ದೃಶ್ಯನೇ ನೋಡೋಣ. ಒಂದು ಟ್ಯಾಂಕರ್ ಬಂದು ನಿಲ್ಲುತ್ತೆ ಆ ಊರಿಗೆ. ಆ ಸಣ್ಣ ಊರದು ನಮ್ಮ ಟ್ಯಾಂಕರ್ ಫಸ್ಟ್ ನೀರು ಕೊಡಿ ಅಂತ ಒಂದು ಗಲಾಟೆ, ಇನ್ನೊಬ್ರು ನಮ್ಮ ಟ್ಯಾಂಕರ್ ಬಿಡಿ ಅಂತ ಒಂದು ಗಲಾಟೆ ಎಷ್ಟು ಮಟ್ಟಿಗೆ ಹೋಗುತ್ತೆ ನೋಡಿ. ಇದು ಕೇರಳದ ಒಂದು ಪ್ರದೇಶದಲ್ಲಿ, ಕೇರಳದಲ್ಲಿ ಆ್ಯಕ್ಚುಲಿ ಸಾಕಷ್ಟು ಮಳೆ ಬೀಳುತ್ತೆ. ಸಾಕಷ್ಟು ಮಳೆ ಬಿದ್ದು ಮುಂಗಾರು ಸರಿಯಾದ ಸಮಯ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀರಿನ ಅಭಾವ ಎದ್ದು ಕಾಣ್ತದೆ. ನೀರಿನ ಅಭಾವ ಎದ್ದು ಕಂಡು ಈ ರೀತಿ ಒಂದು ನೀರಿಗೋಸ್ಕರ ಒಂದು ಜಗಳ ಮಾಡುವಂಥ ಪರಿಸ್ಥಿತಿ ಇದು ಒಂದು ಬೇಕಾದಷ್ಟು ಕಡೆ ಆಗ್ತಿದೆ. ಅದ್ರ ಒಂದು ಎಕ್ಸಾಂಪಲ್ಗೋಸ್ಕರ ಕೊಟ್ಟಿದ್ದೀನಿ. ಸೊ ಇದು ಒಂದು ಟ್ಯಾಂಕರ್ ನೀರು ಬಂತು ಅಂದಾಗ ಎಷ್ಟು ಮಟ್ಟಿಗೆ ಒಂದು ಊರಿನ ಚಿತ್ರಣ ಬದಲಾವಣೆ ಆಗೋದಕ್ಕೆ ಒಂದು ದೃಶ್ಯ ಅದು. ಬಹುಶಃ ನಾವು ಈಗ ಎಚ್ಚೆತ್ಕೊಳ್ದವ್ರೆ ಈ ದೃಶ್ಯ ನೋಡ್ಬಿಟ್ಟು, ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ಕಣ್ಮುಂದೆನೇ ಆಗೋಕ್ಕೆ ಖಂಡಿತ ಅವಕಾಶ ಇದೆ. ಹಾಗಾಗಿ ನಾವು ನೀರಿನ ಬಗ್ಗೆ ಒಂದು ಲಿಟ್ರಸಿ, ಜಲಸಾಕ್ಷರತೆನ ಬಳಸ್ಕೊಳ್ಳೋಣ. ಒಂದು ನೀರಿನ ಬಗ್ಗೆ ಅವೇರ್ನೆಸ್ ಬಂತು ಅಂದರೆ ಸಮಸ್ಯೆಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಇಂಬ್ಯಾಲೆನ್ಸ್ ಆಫ್ ವಾಟರ್. ಏನು ಇಂಬ್ಯಾಲೆನ್ಸ್ ಆಫ್ ವಾಟರು? ಈಗ ಮಂಗಳೂರು, ಮಡಿಕೇರಿ ಇರ್ಬೋದು, ಆಗಂಬಿ ಇರ್ಬೋದು, ಕರಾವಳಿ ಪ್ರದೇಶ ಇರ್ಬೋದು, ಮಲೆನಾಡು ಪ್ರದೇಶ ಇರ್ಬೋದು, ಹೆವಿ ರೈನ್ ಬರ್ತದೆ, 4000 ಮಿಲಿಮೀಟರ್ ಮಳೆ ಆಗ್ತದೆ ವಾರ್ಷಿಕ ಸರಾಸರಿ. ಆದರೂ ಸಹ ನೀರಿಗೆ ಸಫರ್ ಮಾಡೋದು ತಪ್ಪಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾರೆ, ಭಟ್ಕಳ ಶಿರಾಗಲಿಯಲ್ಲೇ ನೋಡಿದ್ದೀನಿ, ಸಾಕಷ್ಟು ನೀರಿನ ಸಮಸ್ಯೆ ನೋಡ್ತೀನಿ. ಮತ್ತು ಇದರಲ್ಲಿ ಕರಾವಳಿ ಪ್ರದೇಶದಲ್ಲಿ ನೋಡಿದ್ದೀನಿ. ಮತ್ತು ಮಲೆನಾಡು ಪ್ರದೇಶದಲ್ಲಿ ಚಿಕ್ಕಮಗಳೂರಲ್ಲೂ ಸಹ ಟ್ಯಾಂಕರ್ ಓಡಾಡ್ತಿದೆ. ಇದರಲ್ಲಿ ಸಮುದ್ರದ ಪಕ್ಕ, ಇದು ನದಿಯ ಪಕ್ಕ ಇರ್ತಕ್ಕಂಥ ಶಿವಮೊಗ್ಗ ಇರ್ಬೋದು, ತುಂಗಭದ್ರಾ ರಿವರ್ ಪಕ್ಕ ಹರಿಹರ ಇರ್ಬೋದು, ಅಥವಾ ದಾವಣಗೆರೆ ಇರ್ಬೋದು, ಅಲ್ಲೂ ಸಹ ನೀರಿನ ಅಭಾವ ಕಾಡ್ತದೆ ಸಮ್ಮರ್ ಬಂತಂದರೆ. ಯಾಕೆ? ಅಲ್ಲಿ ಹೊಳೆ ಇದೆ ಪಕ್ಕದಲ್ಲಿ, ಆದರೂ ಟ್ಯಾಂಕರಲ್ಲಿ ಓಡಾಡುತ್ತೆ. ಏನಿದೆ ಅರ್ಥ? ಸೊ ನಿರ್ವಹಣೆಯಲ್ಲಿ ನಾವು ಮತ್ತೆ ಇಡುತ್ತಾ ಇದೀವಿ ಅಂತ ಪದೇ ಪದೇ ನಾವು ಜ್ಞಾಪಿಸ್ಕೋಬೇಕಾಗುತ್ತೆ. ಸೊ ಸಿಂಪ್ಲಿ ಬಿಕಾಸ್ ವಿ ಡಸ್ ನಾಟ್ ಕ್ಯಾಪ್ಚರ್ ದ ರೈನ್ ಅಂಡ್ ದಟ್ ಫೇಲ್ಸ್ ಓವರ್ ಇಟ್, ದಟ್ ಫಾಲ್ಸ್ ಓವರ್ ಇಟ್. ಅಂದರೆ ನಾವು ನೀರು ಎಷ್ಟು ಬೀಳ್ತಾ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಿಲ್ಲ ಅನ್ನೋದು ಒಂದು ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಸೊ 2014 ಬಹುಶಃ ನಿಮಗೆಲ್ಲ ಗೊತ್ತಿದೆ, ಬರ ಭೀಕರ ಹನಿಗೂ ಹಾಹಾಕಾರ, ಈ ರೀತಿ ಒಂದು ದೃಶ್ಯನ ನಾವು ಪ್ರತಿ ಜಿಲ್ಲೆ ಸ್ಟ್ಯಾಟಿಸ್ಟಿಕ್ಸ್ ಸಮೇತ ನೋಡ್ತಾನೇ ಇದ್ವಿ. ನಮ್ಮಲ್ಲಿರ್ತಕ್ಕಂಥ ಜವಾಬ್ದಾರಿಗಳೇನು? ಓವರ್ ಎಕ್ಸ್ಟ್ರಾಕ್ಷನ್ನ ತಡಿಬೇಕಾಗಿದೆ. ಸಿ ವಾಟರ್ ಇಂಟ್ರೂಷನ್ ಇಂಟು ದಿ ಫ್ರೆಶ್ ವಾಟರ್ ಅಕ್ವಿಫೈರ್, ಅಂದರೆ ಸಮುದ್ರದ ನೀರು ಭೂಮಿಗೆ ನುಗ್ಗುವ ರೀತಿಯಲ್ಲಿ, ನುಗ್ಗದೇ ಇರೋ ರೀತಿಯಲ್ಲಿ ನಾವು ನೀರನ್ನ ತಡೆ ಹಾಕಬೇಕಾಗಿದೆ ರೀಚಾರ್ಜ್ ಮಾಡೋಕ್ಕೆ ಮೂಲಕ. ನೆಕ್ಸ್ಟ್ ಅರ್ಬನೈಸೇಷನ್ ಆ್ಯಂಡ್ ಡಿಸ್ಟ್ರಕ್ಷನ್, ಅಂದರೆ ರೈನ್ ಕ್ಯಾಚ್ಮೆಂಟ್ಗಳನ್ನ ನಾವು ಡಿಸ್ಟ್ರಕ್ಷನ್ ಮಾಡೋದು ಅವಾಯ್ಡ್ ಮಾಡಬೇಕಾಗಿದೆ. ಡ್ರೈನೇಜ್ ನೆಟ್ವರ್ಕು ಅದ್ರ ಪಾಡೋದು ಬಿಡಬೇಕಾಗಿದೆ. ಮತ್ತು ಲೇಕುಗಳನ್ನ, ನಮ್ಮ ಪೂರ್ವಿಕರು ಮಾಡಿದಂಥ ಸರೋವರಗಳನ್ನ, ಕಲ್ಯಾಣಿಗಳನ್ನ ಉಳಿಸ್ಕೋಬೇಕಾಗಿದೆ, ಬಾವಿಗಳನ್ನ ಉಳಿಸ್ಕೋಬೇಕಾಗಿದೆ. ಮತ್ತು ಅರ್ಬನೈಸೇಷನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಸ್ವಲ್ಪ ಡಿಸೆಂಟ್ರಲೈಸ್ಡ್ ಮೋಡಲ್ಲಿ ಹೋಗಬೇಕಾಗತ್ತೆ. ಮತ್ತು ವೆಜಿಟೇಷನ್ನು, ಫಾರೆಸ್ಟೇಷನ್ ಜಾಸ್ತಿ ಮಾಡಬೇಕಾಗ್ತದೆ. ಇರ್ತಕ್ಕಂಥ ಇದನ್ನು ಸ್ಟ್ರಕ್ಚರ್ಗಳಿಗೆ, ಅಂದರೆ ಜಲ ಸಂರಕ್ಷಣೆಗೋಸ್ಕರ ರೀಚಾರ್ಜಿಂಗು ಮತ್ತು ಇದೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಮಾಡಬೇಕಾಗ್ತದೆ. ಚೆಕ್ ಡ್ಯಾಮ್ಸ್ಗಳನ್ನ ಮಾಡಬೇಕಾಗ್ತದೆ. ಸೊ ಈ ಥರದ್ದೆಲ್ಲ ನಮ್ಮ ಮೇಲೆ ಜವಾಬ್ದಾರಿಗಳಿದೆ.
ಭೀಕರ ಜಲಕ್ಷಾಮದೆಡೆಗೆ ಭಾರತ. ನಾನು ಮೊದಲನೇ ಸ್ಲೈಡಲ್ಲಿ ತೋರಿಸಿದೆ, ಭಾರತ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಬರ್ತಾ ಇದೆ, ನಮಗೆ ಬೇಕಾದಷ್ಟು ಜಲಸಂಪನ್ಮೂಲ ಇದೆ ಅಂತ. ಆದರೆ ಅಕ್ಷರಶಃ ಹೇಳಬೇಕು ಅಂದರೆ ಇನ್ನೊಂದು ದೃಶ್ಯದಲ್ಲಿ ಇನ್ನೊಂದು ಸ್ಲೈಡಲ್ಲಿ ಹೇಳ್ತಾ ಇದ್ದೀನಿ, ಭೀಕರ ಜಲಕ್ಷಾಮದೆಡೆಗೆ ಭಾರತ. ನಾವು ಸರಿಯಾಗಿ ನೀರಿನ ನಿರ್ವಹಣೆ ಮಾಡಲೇ ಇವತ್ತು ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಸಾಕಷ್ಟು ಸಫರ್ ಮಾಡಬೇಕಾಗತ್ತೆ. ನಮ್ಮ ಮುಂದಿನ ಜನಾಂಗ ಅಂದರೆ ಈಗ ಹುಟ್ಟುವಂಥ ಮಗುಗೂ ಸಹ ನಾವು ಬಾಟ್ಲಿ ನೀರು ತಂದ್ಕೊಡ್ಬೇಕು. ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದ್ವಿ. ಇದು ಆಗೋದು ಬೇಡ. ಇವತ್ತಿಂದನೇ ಇದ್ರ ಮೂಲಕ ಕಾರ್ಯೋನ್ಮುಖ ಆಗೋಣ. ಈಗ ಈ ರೈತನ ನೋಡೋಣ, ಒಂದು ಆಶಾಕಿರಣ ಇಟ್ಕೋಣ. ಏನಪ್ಪ ಅಂದರೆ ಒಣಗಿದ ಭೂಮಿ, ಹಸಿರಿನ ಚಿಗುರು. ಅದೇ ರೀತಿ ಇಂಥ ಸಮಸ್ಯೆಯಲ್ಲೂ ಸಹ ನಾವು ಹಸಿರಿನ ಚಿಗುರಿನ ರೀತಿಯಲ್ಲಿ ನಮ್ಮ ಒಂದು ಆಶಾಕಿರಣನ ಇಟ್ಕೊಳ್ಳೋಣ. ಯಾವ ರೀತಿ ಏನೇನು ಮಾಡ್ಬೋದು ಇದ್ರ ಬಗ್ಗೆ. ಫಸ್ಟ್ ಏನಾಗಿದ್ದರೆ ವಾಟರ್ ಸೇವ್ಡ್ ಈಸ್ ವಾಟರ್ ಅರ್ನ್ಡ್. ನಾವು ಎಷ್ಟು ನೀರು ಸೇವ್ ಮಾಡ್ತೀವಿ ಅಷ್ಟು ಅರ್ನ್ ಮಾಡಿದ್ರೆ ಅಷ್ಟು ಲೆಕ್ಕ. ವಾಟರ್ ಇಸ್ ಎ ಕಮ್ಯುನಿಟಿ ರಿಸೋರ್ಸ್, ಅಂದರೆ ಇದು ಸಾಮೂಹಿಕವಾಗಿ ಎಲ್ರಿಗೂ ಸಲ್ಲಬೇಕಾದ್ದು. ಇಟ್ ನೀಡ್ಸ್ ಕಮ್ಯುನಿಟಿ ಪಾರ್ಟಿಸಿಪೇಷನ್, ಎಲ್ಲರ ಜವಾಬ್ದಾರಿನೂ ಹೌದು. ಅಂದರೆ ಎಲ್ಲರೂ ಒಳಗೂಡುವಿಕೆ ಭಾಳ ಮುಖ್ಯ. ಇದು ಎಲ್ಲರ ಸಂಪತ್ತು ಹೌದು, ನಿರ್ವಹಣೆ ನಮ್ಮ ಮತ್ತು ನಿಮ್ಮ ಎಲ್ಲರ ಹೊಣೆನೂ ಹೌದು. ಈಗ ನಮ್ಮ ಮಾನಸಿಕತೆ ಯಾವ ಥರ ಇದೆ ನೋಡೋಣ. ಇದ್ರ ಬಗ್ಗೆ ಹೇಳೋಕ್ಕೆ ಮುಂಚೆ ಟ್ರೈನ್ ಯುವರ್ ಮೈಂಡ್ ಟು ಸಿ ದಿ ಗುಡ್ ಇನ್ ಎವ್ರಿ ಸಿಚುಯೇಷನ್. ನಾವು ಆ ರೀತಿ ನಮ್ಮ ಮೈಂಡ್ನ ಟ್ರೈನ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಮ್ಮ ಪರಿಸರ ತಜ್ಞರಾದಂಥ ಶ್ರೀಯುತ ಯಲ್ಲಪ್ಪರೆಡ್ಡಿಯವರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಮನುಷ್ಯನ ಮನೋಧರ್ಮದಲ್ಲಿ ಅಮೂಲಾಗ್ರ ಬದಲಾವಣೆ ಆಗಬೇಕಾಗಿದೆ ಅಂತಂದ್ಬಿಟ್ಟು ಭಾಳ ನೀರಿನ ಬಗ್ಗೆನೇ ಭಾಳ ಹೇಳಿದ್ದಾರೆ. ಸೊ ಈ ರೀತಿ ನಮ್ಮ ಮನುಷ್ಯನ ಮನಸ್ಸು ಬದಲಾವಣೆ ಆದತ್ತು ಮುಂದೆ ಇದು ಸುಧಾರಿಸಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದೇ ರೀತಿ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು ಆ್ಯಕ್ಚುಲಿ ಇದು ಆಯುರ್ವೇದಿಕ್ ಡಾಕ್ಟ್ರನೂ ಹೌದು, ಇವರು ಪರಿಸರವಾದಿನೂ ಹೌದು. ಇವರು ಬರೀ ಬೋರ್ವೆಲ್ಗಳನ್ನ ರೀಜನೇಟ್ ಮಾಡಿಲ್ಲ, ನದಿಗಳನ್ನ ರೀಜನೇಟ್ ಮಾಡಿದ್ದಾರೆ. ಅಂದರೆ ರಾಜಸ್ಥಾನ ಅಂತ ಪ್ರದೇಶದಲ್ಲಿ, ಕಡಿಮೆ ಬೀಳುವಂಥ ಪ್ರದೇಶದಲ್ಲಿ ನದಿಗಳನ್ನ ಹುಡುಗಾಟದಲ್ಲದು ನದಿಗಳನ್ನ ಮತ್ತೆ ಪುನರ್ಜೀವನಗೊಳಿಸೋದಂದರೆ ನಾವು ಬಾವಿ ಒಣಗೋದ್ರೆ ಒದ್ದಾಡ್ತೀವಿ. ಅವರು ನದಿಗಳನ್ನ ರೀಜನೇಟ್ ಮಾಡಿದ್ದಾರೆ. 6 ನದಿಗಳನ್ನ ರೀಜನೇಟ್ ಮಾಡಿದ್ದಾರೆ ರಾಜಸ್ಥಾನದಲ್ಲಿ. ಇವತ್ತು ನದಿಗಳು ತುಂಬಿ ಹರಿತಾ ಇದೆ. ಕಾರಣ ಅವ್ರಿಗೆ ಕಟ್ಟಿರ್ತಕ್ಕಂಥ ಚೆಕ್ ಡ್ಯಾಮ್ಸ್, ಜೋಹಡ್ ಅಂತಂದ್ಬಿಟ್ಟು TBC ಅಂದರೆ ತರುಣ ಭಾರತ್ ಸಂಘ ಅಂತಂದ್ಬಿಟ್ಟು ಒಂದು ಅವರ ವೈದ್ಯರಿತಿನ ಬಿಟ್ಟು ಬಂದರು. ಈ ಜಲ ಸಂರಕ್ಷಣೆಗೆ ಇಳಿದ್ರು, ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು, ಸಾಕಷ್ಟು ಜನನ ಎದುರಾಕೊಂಡ್ರು, ಸರ್ಕಾರಗಳನ್ನ ಎದುರಾಕೊಂಡ್ರು. ಅವರು ಯಾವುದಕ್ಕೂ ಎದೆಗುಂದಲಿಲ್ಲ. ಅವ್ರು ಮಾಡೇ ಮಾಡ್ತೀನಿ ಅಂತಂದ್ಬಿಟ್ಟು ನೀರಿನ ಸಂರಕ್ಷಣೆ ತಮ್ಮ ಜೀವನೇ ಪಣ ಇಟ್ಟರು. ಇವತ್ತು ಅದರದ್ದು ಒಂದು ರಿಸಲ್ಟ್ ಫಲಿತಾಂಶ ನೋಡ್ತಾ ಇದ್ವಿ. ನದಿಗಳು ಹರಿತಾ ಇದೆ, ಒಣಗಿ ಬತ್ತಿ ಹೋದ ನದಿಗಳು ಹರಿತಾ ಇದೆ ರಾಜಸ್ಥಾನದಲ್ಲಿ. ಅಂಥ ರಾಜಸ್ಥಾನದಂಥ ಬರಪೀಡಿತ ಪ್ರದೇಶದಲ್ಲಿ ಹಂಗಾಗಬೇಕಾರೆ ಬಹುಶಃ ಮನಸ್ಸು ಮಾಡಿದ್ರೆ ನೀವು ಇದಕ್ಕೆಲ್ಲ ಕೈಗೂಡಿಸೋಕ್ಕೆ ಸಾಧ್ಯ ಇದೆ. ನಾವು ಬದಲಾವಣೆ ತರಕ್ಕೆ ಸಾಧ್ಯ ಇದೆ. ಅದಕ್ಕೇನಪ್ಪ ಆಗಬೇಕು ಅಂದರೆ ಫಸ್ಟ್ ಸ್ಟೆಪ್ ಇಸ್ ಟುವರ್ಡ್ಸ್ ಚೇಂಜ್. ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ನಾವು ಫಸ್ಟ್ ಸ್ಟೆಪ್ ಆಗಿ ಅವೇರ್ನೆಸ್ನ ಡೆವಲಪ್ ಮಾಡ್ಕೊಳ್ಳೋಣ. ಜಲ ಸಾಕ್ಷರತೆ ನಮಗೆ ಬಂತು ಅಂದರೆ ನಮಗೆ ಸಮಸ್ಯೆನೇ 50% ಕಡಿಮೆ ಮಾಡುತ್ತೆ. ನೋಡಿ ಆಕೆ ನೋಡಿ ಒಂಥರ ಓದು ಬರ ಗೊತ್ತಿಲ್ಲ ಅಂತ ಅನಿಸುತ್ತೆ, ಆದರೂ ಸಹ ನೀರನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಆ ಮಗುವಿಗೆ ಸ್ನಾನ ಮಾಡಿಸಿದ ನೀರನ್ನ ಯಾವ ರೀತಿ ಬಳಸಬೇಕು ಅನ್ನೋದು ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ, ಭಾಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದೆ. ಸೊ ಈ ನಿರ್ವಹಣೆ ಒಂದು ಪ್ರಜ್ಞೆ, ಸಾಮಾನ್ಯ ಜ್ಞಾನದ ಮೂಲಕ ಬಂದರೆ ಸಾಕು, ನಮಗೆ ಎಷ್ಟೋ ಕೆಲಸಗಳು ಸುಲಲಿತವಾಗುತ್ತೆ. ಅದಕ್ಕೆ ನೀರಿನ ಒಂದು ಹನಿಯಿಂದ ಯೋಚನೆ ಮಾಡೋಣ. ಈವನ್ ಫ್ರಮ್ ಎ ಸಿಂಗಲ್ ಡ್ರಾಪ್, ಎವ್ರಿ ಡ್ರಾಪ್ ಕೌಂಟ್ಸ್. ಈಗ ಒಂದೊಂದು ಡ್ರಾಪ್ ತೊಟ್ಟಿರ್ತಾ ಇದ್ರೆ ಅದರಿಂದ ಸುಮಾರು 20 ಲೀಟ್ರ್ ಅಷ್ಟು ನೀರು ತುಂಬ ಹೋಗುತ್ತೆ, ಸುಮಾರು 24 ಗಂಟೆಯಲ್ಲಿ. ನಲಿ ಕೆಳಗಡೆ ಟ್ಯಾಪ್ ಸುಮ್ಮನೆ ತೊಟ್ಟಿರ್ತಾ ಇದ್ರೆ. ಸೊ ಇದು ಒಂದು ನೀರಿನ ಒಂದು ಮೌಲ್ಯ, ಬೆಲೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಒತ್ತು ಕೊಡೋಣ. ಒಂದು ಹಕ್ಕಿಗೆ ಒಂದು ಹನಿ ನೀರು ಸಿಕ್ಕರೆ ಸಾಕು. ಅದೇ ಥರ ಒಂದು ಮಂಗಗಳು ಎಷ್ಟು ಅಪ್ಡೇಟ್ ಆಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲು. ಮಂಗಗಳು ನೀರಿನ ಬಾಟ್ಲನ್ನು ಕುಡಿಯುತ್ತವೆ, ಬೋರ್ವೆಲ್ಲಿಂದ ಬೇಕಾದ್ರೆ ನೀರನ್ನ ಡ್ರಾ ಮಾಡುತ್ತೆ, ಅಂದರೆ ಅದನ್ನು ನೀರನ್ನ ಬಗೆಯುತ್ತೆ. ಅದಕ್ಕೆ ಅಷ್ಟು ಮಾತ್ರ ಒಂದು ಅಪ್ಡೇಟ್ ಆಗಿದೆ. ನೋಡಿ ಈ ಮಂಗನ ಅಬ್ಸರ್ವ್ ಮಾಡಿ, ಎಷ್ಟು ಚೆನ್ನಾಗಿ ಟ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ತನ್ನ ಕೆಲಸ ಮುಗಿಸಿ ಹೋಯ್ತು. ಇದು ಒಂದು ದೃಶ್ಯ. ಇಲ್ಲೇನಪ್ಪ ಅಂದರೆ ಈ ಮಂಗಕ್ಕೆ ಅಪಾರವಾದ ಒಂದು ಜ್ಞಾನ ಇದೆ. ಒಂದು ಬೆಂಗಳೂರಿನ ರಾಗಿಗುಡದ ಆಂಜನೇಯ ದೇವಸ್ಥಾನದಲ್ಲಿ ಪಾಪ ಅಂದರು ಪ್ರಸಾದ ತಿಂದ್ಬಿಟ್ಟು ಕೈ ತೊಗೊಳಕ್ಕೆ ಬರ್ತಾರೆ, ಆ ಟ್ಯಾಪ್ನ ಹುಡುಕಾಡ್ತಿರ್ತಾರೆ. ಆಗ ಮಂಗ ಮರದಿಂದ ಇಳಿಬಿಟ್ಟು ಬಂದು ಆ ಟ್ಯಾಪ್ನ ಓಪನ್ ಮಾಡುತ್ತೆ. ಅವರು ಅಂದರು ಕೈ ತೊಳ್ಕೊಂಡ್ಮೇಲೆ ಮತ್ತೆ ಅದನ್ನು ಟ್ಯಾಪ್ನ ಕ್ಲೀನಾಗಿ ಕ್ಲೋಸ್ ಮಾಡುತ್ತೆ, ಮತ್ತೆ ಹೋಗಿ ಮರ ಹತ್ತತ್ತೆ. ಅಂದರೆ
ಒಂದು ನೀರಿನ ಬಗ್ಗೆ ಮತ್ತು ಸಹಾಯ ಮಾಡಬೇಕು ಅಂತ ಅಂಧರಿಗೆ ಸಹಾಯ ಮಾಡಬೇಕು ಅಂತ ಮುತುವರ್ಜಿ ವಹಿಸಿ ಕೆಳಗಿಳಿ ಬಂದು ಮತ್ತೆ ಹೋಗಿ ತನ್ನ ಕರ್ತವ್ಯ ಪ್ರಜ್ಞೆನ ತೋರಿಸುತ್ತೆ ಮತ್ತು ನೀರಿನ ಕಾಳಜಿನೂ ತೋರಿಸುತ್ತೆ. ನೋಡೋಣ ಇನ್ನೊಂದು ನೋಡೋಣ ದೃಶ್ಯ. ಇಲ್ಲಿ ನೀರು ಹರಿದು ಹೊರ್ತಾ ಇದೆ, ಒಂದು ಸಣ್ಣ ಊರು, ಅದ್ರ ಜನಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂತಿಲ್ಲ. ಆದರೆ ಮಂಗಕ್ಕೆ ಒಂದು ಎಷ್ಟು ಕಾಳಜಿ, ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದೆ ನೋಡಿ. ಅಯ್ಯೋ ಈ ಜನಗಳು ಈ ಥರ ಹೊರ್ತಾ ಇದಾರಲ್ಲ ಅಂತಂದ್ಬಿಟ್ಟು ತಾನೇ ಪಾಪ ಬಂದು ಸ್ವಲ್ಪ ನೀರನ್ನ ಕುಡಿದು ಕ್ಲೀನಾಗಿ ಟ್ಯಾಪ್ನ ಕ್ಲೋಸ್ ಮಾಡುತ್ತೆ. ಅಂದರೆ ಒಂದು ಮಂಗಕ್ಕೆ ಸೆನ್ಸ್ ಆಫ್ ಅವೇರ್ನೆಸ್ ಆ ಮಟ್ಟಕ್ಕೆ ಇರಬೇಕಾರೆ, ನಮ್ಮ ಮುಂದಿನ ಹೇಳೋದು ಬೇಕಿಲ್ಲ ಅನ್ಸುತ್ತೆ, ಮನುಷ್ಯನಿಗೆ ಯಾಕಿಲ್ಲ ಅಂತ. ಹೌದಾ? ನಿಜ, ಮನುಷ್ಯರು ಆ ಪ್ರಜ್ಞೆ ಬೆಳೆಸ್ಕೋಬೇಕಾಗಿದೆ. ನೋಡಿ, ನಾನು ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಓದಿ ಬೆಳೆದಿದ್ದೆ. ಚಿಕ್ಕ ವಯಸ್ಸಲ್ಲಿ ಆಟ ಆಡುವ ವಯಸ್ಸಲ್ಲಿ, ಅಂದರೆ ಪ್ರೈಮರಿ ಸ್ಕೂಲ್ ಓದ್ತಿರ್ಬೇಕಾರೆ ನಮ್ಮ ತಾತ ಮನೆ ಓಡೋಗ್ತಾ ಇತ್ತು. ಸೊ ಅಲ್ಲಿ ಬಾವಿ ನೋಡಿದಾಗ ನಮ್ಮ ಕಣ್ಣಲ್ಲಿ ನೀರು ಕಾಣ ಸಿಗ್ತಾಯಿತ್ತು. ಸುಮಾರು 20 ಅಡಿ ಆಳದಲ್ಲಿ ನೀರು ಸಿಗ್ತಾಯಿತ್ತು. ಆದರೆ ನಮ್ಮ ಅಪ್ಪನ ಮನೆಯಲ್ಲಿ ಸುಮಾರು 60 ಅಡಿವರೆಗೂ ಹೊರಟಾಗಿತ್ತು. ನಮ್ಮ ಈಗಿನ ಕಾಲದಲ್ಲಿ ಸುಮಾರು 600 ಅಡಿ ತನಕ ಹೋಯ್ತು. ಹಾಗಾಗಿ ಹಗ್ಗದ ಉದ್ದ ಜಾಸ್ತಿ ಆಗಿದೆ, 600 ಅಡಿವರೆಗೂ ಹೋಯ್ತು. ಮೊದಲು ಸೋರ್ಸ್ ನೀರಿನ ಮೂಲ ಸಿಕ್ಕಾಪಟ್ಟೆ ಇತ್ತು, ಅಗಾಧವಾಗಿತ್ತು. ಪೈಪ್ ಸೈಜು ಭಾಳ ಸಣ್ಣದಿತ್ತು. ಆದರೆ ಇವತ್ತು ಸೋರ್ಸು ತುಂಬ ಕಡಿಮೆ ಆಗಿದೆ, ಆದರೆ ಪೈಪಿನ ಸೈಜು ತುಂಬ ದೊಡ್ಡದಾಗಿದೆ. ಇದು ಒಂದು ವಿಪರ್ಯಾಸ ಅಲ್ವೇ? ಈಗ ಇನ್ನೊಂದು ದೃಶ್ಯ, ಎಷ್ಟೋ ದೃಶ್ಯಗಳು ಇದೇ ಇದರ ದೃಶ್ಯಗಳನ್ನ ನೋಡ್ತಾನೆ ಇರ್ತೀವಿ. ಅದೇನು ಅಸಹಜದ್ದೇನಲ್ಲ, ಸಹಜವಾದ್ದೇ. ನೀರು ಹರಿದೋಡ್ತಾ ಇದೆ, ಹರಿದು ಕಡೆಗೆ ಹೋಗಿ ಸಮುದ್ರದ ಕಡೆ ಡೆಸ್ಟಿನೇಷನ್ ಸಮುದ್ರ ಸೇರ್ತಾ ಇದೆ. ನಿಜ, ಈ ನೀರನ್ನ ಯಾಕೆ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನುವಂಥ ಪರಿಕಲ್ಪನೆ ಬೆಳೆಸ್ಕೊಂಡ್ರೆ ಸಾಕು, ಎಷ್ಟೋ ಕೆಲಸಗಳಾಗುತ್ತೆ. ಅಂದರೆ ನಾವು ಏನು ಮಾಡ್ತಾ ಇದ್ವಿ, ಬೋರ್ವೆಲ್ಲಲ್ಲಿ ಇರ್ತಕ್ಕಂಥ ನೀರನ್ನ ಲೆಕ್ಕ ಹಾಕ್ತಾ ಇದ್ವಿ. 2 ಇಂಚ್ ಬಂತ ನೀರು, 1 ಇಂಚ್ ಬಂತ ಈಲ್ಡು, 3 ಇಂಚ್ ಬಂತ ಈಲ್ಡು, ಎಷ್ಟು ಬಂದಿರೋ ಚೆನ್ನಾಯಿತು ಅಂದರೆ ಕಾಣದೇ ಇರೋ ನೀರನ್ನ ಲೆಕ್ಕ ಹಾಕ್ತಾ ಇದ್ವಿ. ಈ ಥರ ಎದುರುಗಡೆ ಕಾಣುವಂಥ ನೀರನ್ನ ನಾವು ಲೆಕ್ಕ ಹಾಕ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ, ಇದ್ರ ಬಗ್ಗೆ ಕ್ರಮ ವಹಿಸಬೇಕಾಗಿದೆ. ಏಕೆ ನೀರು ಅತ್ಯಮೂಲ್ಯವಾದ ಸಂಪತ್ತು, ಅದು ಮಳೆ ನೀರಂತೂ ಪರಿಶುದ್ಧವಾದ ನೀರು, ಇದರ ಪ್ರಪಂಚದಲ್ಲಿ ನಿಮಗೆಲ್ಲೂ ಸಿಗಲ್ಲ. ನಮ್ಮ ಕಣ್ಮುಂದೆಗಡೆ ಬಿದ್ದು ಹರಿತಾ ಇದೆ. ನಾವು ಇದಕ್ಕೆ ಬೆಲೆ ಕೊಡಿದರೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಹಾಹಾಕಾರ ಪಡುವಂಥ ಪರಿಸ್ಥಿತಿ ಮುಂದೆ ಇದೆ. ಇಥಿಯೋಪಿಯಾದಲ್ಲಿ ಎಕ್ಸಾಂಪಲ್ಗಳು ನಮ್ಮ ಕಣ್ಮುಂದೆನೇ ಇದೆ. ಹೋದ ವರ್ಷ ಸೌತ್ ಆಫ್ರಿಕಾದಲ್ಲಿ ಕೇಪ್ ಟೌನ್ ಅಂತ ದೃಶ್ಯಗಳು, ನೀರಿಗೋಸ್ಕರ ಕ್ಯೂ ಮಿಲಿಟ್ರಿನೇ ಕರೆಸ್ಬಿಟ್ಟಿದ್ರು, ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಇತ್ತು. ಈ ಥರ ಆಗಬಾರ್ದು. ನಮ್ಮ ಪ್ರಪಂಚದಲ್ಲೇ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಆಗ್ತಕ್ಕಂಥ ಪ್ರದೇಶ ನಮ್ಮದು. ಅಷ್ಟು ರಿಸೋರ್ಸಸ್ ಇದೆ, ಜಲಸಂಪನ್ಮೂಲ ಇದೆ. ಈ ರೀತಿ ಆಗೋಕ್ಕೆ ಖಂಡಿತ ಅವಕಾಶ ಬೇಡ. ಇದನ್ನ ಕೆಲವು ಎಕ್ಸಾಂಪಲ್ಗಳು ಮತ್ತು ಅರ್ಥ ಮಾಡ್ಕೋಬೋದು. ನೀರಿಗೆ ಯಾವ ಥರ ಬೆಲೆ ಕೊಡ್ತಾರೆ ಅಂತ. ಇಸ್ರೇಲ್ ಫಾರ್ ಎಕ್ಸಾಂಪಲ್, ಇಸ್ರೇಲಲ್ಲಿ ಎಷ್ಟು ಮಟ್ಟಿಗೆ ಜನ ಬುದ್ಧಿವಂತಂದರೆ ಒಂದು ಡ್ರಾಪ್ ನೀರು ಆವಿಯಾಗಕ್ಕೆ ಬಿಡಲ್ಲ, ಅಷ್ಟು ಮಟ್ಟಿಗೆ ಕಾಳಜಿ. ಏಕೆಂದರೆ ಆವಿಯಾಗಿರ್ತಕ್ಕಂಥ ಪ್ರಮಾಣದಲ್ಲೂ ಸಹ ಲೆಕ್ಕ ಹಾಕ್ತಾರೆ. ಆ ಲೆಕ್ಕಾಚಾರ ಎಷ್ಟು ಮಟ್ಟಿಗೆ ಅಂದರೆ ಆ ಆವಿಯಾಗುವಂತಕ್ಕಂಥ ಪ್ರಮಾಣನೂ ಸಹ ಬೇರೆದಕ್ಕೆ ಉಪಯೋಗಿಸ್ತಾರೆ, ಸದ್ವಿನಿಯೋಗ ಮಾಡ್ಕೊತಾರೆ. ಅಂದರೆ ಅವರು ಏನು ಮಾಡ್ತಾರೆ, ಕೆರೆಗಳ ಮೇಲೆ ಎವಾಪರೇಷನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ರಬ್ಬರ್ ಬಾಲ್ಗಳನ್ನ ತೇಲ್ಬಿಡ್ತಾರೆ. ಸೊ ರಬ್ಬರ್ ಬಾಲ್ಗಳು ಫುಲ್ಲು ಕೆರೆ ಕವರ್ ಆಗುತ್ತೆ. ಸೊ ಎವಾಪರೇಷನ್ ಲಾಸೇ ಇಲ್ಲ. ಸೊ ಆ ಎವಾಪರೇಷನ್ ಲಾಸಷ್ಟು ನೀರನ್ನ ಬೇರೆದಕ್ಕೆ ಅವರು ಬಳಸ್ತಾರೆ. ಈ ರೀತಿ ಅವ್ರಿಗೆ ಈಲ್ಡ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಿದ್ದಾರೆ. ನೆಕ್ಸ್ಟ್ ನಮಗೆ ಸ್ಟ್ರಕ್ಚರಲ್ ಚೇಂಜಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಒಂದು ಮೂಲ ಸೌಕರ್ಯಗಳೇನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊತ ಹೋಗೋಣ. ನೀರನ್ನ ಉಳಿಸಲು ನಿಟ್ಟಿನಲ್ಲಿ ಯಾವ ರೀತಿ ಉಳಿಸ್ಬೋದು. ಈಗ ಫ್ಲಶ್ ಟ್ಯಾಂಕ್ ಬಂತು ನಮಗೆ ಫಾರ್ ಎಕ್ಸಾಂಪಲ್. ಸೊ ಫ್ಲಶ್ ಟ್ಯಾಂಕಿಂದ ಒಂದ್ಸರಿ ಬಟನ್ ಅಂತಿದ್ರೆ ಸಾಕು, ಸುಮಾರು 10 ಲೀಟ್ರು 15 ಲೀಟ್ರ್ ತನಕ ವಾಶ್ ಔಟ್ ಆಗ್ಬಿಡುತ್ತೆ. ಅದರಲ್ಲೂ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರ್ತಕ್ಕಂಥ ಕಡೆ, ಅಂದರೆ ಟೂರಿಸಮ್ ಜಾಸ್ತಿ ಇರ್ತಕ್ಕಂಥ ಕಡೆ ಟ್ರೀಟೆಡ್ ವಾಟರ್. ಬೆಂಗಳೂರಿಂದ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಬೆಂಗಳೂರಿನಲ್ಲಿ ಸುಮಾರು 110 ಕಿಲೋಮೀಟರ್ದಿಂದ ತೊರೆಕಾಡಿನಿಂದ ನೀರು ಪಂಪ್ ಮಾಡ್ತಾರೆ. 2 ಸ್ಟೇಜಲ್ಲಿ ಪಂಪ್ ಮಾಡ್ತಾರೆ. ಬೆಂಗಳೂರು ಹರಿದು ಬರ್ತದೆ. ಬೆಂಗಳೂರಿನಲ್ಲಿ ಸುಮಾರು ಲಾಡ್ಜಸ್ಗಳಲ್ಲಿ ಸುಮಾರು ಕಡೆ ಇದನ್ನು ಅಳವಡಿಸಿದರೆ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಇಲ್ಲ ಫ್ಲಶ್ ಔಟ್ ಆಗುತ್ತೆ. ಈ ಥರದ್ದು ಸಿಕ್ಕಾಪಟ್ಟೆ ನೀರು ದಿಂದಾಗ್ತಿದೆ. ಅದು ಟ್ರೀಟೆಡ್ ವಾಟರು. ಆದರೆ ಈ ಟ್ರೀಟೆಡ್ ವಾಟರ್ನ ಇನ್ನೂ ಅದನ್ನು ಕಂಟ್ರೋಲ್ ಮಾಡಿದ್ರೆ ಹೆಂಗೆ, ಫ್ಲಶ್ ಟ್ಯಾಂಕ್ ಜೊತೆಗೇ ನಾವು ಸಿಂಕ್ನ ವಾಶ್ ಬೇಸಿನ್ ಸಿಂಕ್ನು ಅಟ್ಯಾಚ್ ಮಾಡಿಬಿಟ್ರೆ ನಮಗೆ ನೀರು ಪ್ರಮಾಣ ಕಡಿಮೆ ಆಗ್ತದೆ. ಸೊ ನೀವು ಕೇಳ್ಬೋದು, ಸರ್ ಟಾಯ್ಲೆಟ್ ಒಂದು ಕಡೆ ಇದೆ, ಬಾತ್ರೂಮ್ ಒಂದು ಕಡೆ ಇದೆ, ಸಿಂಕ್ ಒಂದು ಕಡೆ ಇದೆ, ಹೆಂಗೆ ಅಟ್ಯಾಚ್ ಮಾಡೋದು ಅಂತ. ನೋಡಿ, 2ನೇ ಚಿತ್ರದಲ್ಲಿ ತೋರಿಸಿದೆ. ಸಿಂಕಿಂದ ಬರ್ತಕ್ಕಂಥ ನೀರನ್ನ ಒಂದು ಪೈಪ್ ಮೂಲಕ ಗೋಡೆ ಹಿಂಭಾಗದಿರೋ ಪರವಾಗಿಲ್ಲ, ಅದನ್ನು ತೊಗೊಂಡೋಗಿ ಫ್ಲಶ್ ಟ್ಯಾಂಕು ಕೊಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ
ನೀರನ್ನ ಮತ್ತೊಮ್ಮೆ ಬಳಕೆ ರೀಯೂಸ್ ಮಾಡ್ಬೋದು. ಇದನ್ನು ನೀರಿನ ಒಂದು ಪ್ರಮಾಣ, ಬಳಸುವಿಕೆ ಪ್ರಮಾಣ ಕಡಿಮೆ ಆಗ್ತದೆ. ಈ ರೀತಿ ನಿರ್ವಹಣೆ ಮಾಡೋಕ್ಕೆ ಅವಕಾಶ ಇದೆ. ಏನಿಲ್ಲ, ನಮ್ಮಲ್ಲಿ ಮಾನಸಿಕವಾಗಿ ನಾವು ಬದಲಾವಣೆ ಮಾಡ್ಕೊಂಡ್ರೆ ಬೇಕಾದಷ್ಟು ರೀತಿಯಲ್ಲಿ ಬೇಕಾದಷ್ಟು ಅವಕಾಶಗಳಿದೆ, ಮಾಡೋಕ್ಕೆ ಸಾಧ್ಯ ಇದೆ. ನೋಡಿ, ಇದು ಜಾರ್ಖಂಡ್. ಇಲ್ಲಿ ನಮ್ಮ ಸ್ಟೇಟಲ್ಲಿರ್ತಕ್ಕಂಥ ಥರನೇ ಅಲ್ಲಿ ಸಹ ಜಾರ್ಖಂಡಲ್ಲಿ ಸುಮಾರು 1,500 ಮಿಲಿಮೀಟರ್ ವಾರ್ಷಿಕ ಸರಾಸರಿ ಮಳೆ ಆಗುತ್ತೆ. ಇಷ್ಟು ಮಳೆ ಆದರೂ ಸಹ ಸಮ್ಮರ್ ಬಂತಂದರೆ ಸಾಕು, ನೀರಿಗೆ ಹಾಹಾಕಾರ ಎಲ್ಲ ಕಡೆ. ಜನ ಒದ್ದಾಡ್ತಾರೆ, ಕಿಲೋಮೀಟರ್ಗಟ್ಟಲೆ ಒತ್ತಿರ್ತಾರೆ. ಸೊ ಅದನ್ನು ಸರ್ಕಾರದವ್ರು ಮನೆಗಂಡು ಅವರು ಏನು ಮಾಡಿದ್ರು, ಹಾರ್ವೆಸ್ಟ್ ರೈನ್, ಅದರ್ವೈಸ್ ಯು ಹ್ಯಾವ್ ಟು ಪೇ 1.5 times ಟ್ಯಾಕ್ಸ್ ಎಕ್ಸ್ಟ್ರಾ ಅಂತ ಬಿಟ್ರು. ಅಂದರೆ ನೀವು ಹಾರ್ವೆಸ್ಟ್ ಮಾಡಿ ಇಲ್ಲ ರೀಚಾರ್ಜ್ ಮಾಡಿ, ನೀವು ಮಾಡಲಿಲ್ಲ ಅಂತಂದರೆ ನಾವು 1.5 ಪಟ್ಟು ಮನೆಗೆ ಟ್ಯಾಕ್ಸ್, ಮನೆ ಕಂದಾಯ ಜಾಸ್ತಿ ಆಗ್ತೀವಿ ಅಂತಂದ್ಬಿಟ್ಟು ಈ ರೀತಿ ಒಂದು ಆಪ್ಷನ್ ಕೊಟ್ಟರು, ಕಂಪಲ್ಸರಿನೂ ಮಾಡಿದ್ರು. ಸೊ ಹೀಗಾಗಿ ಇಲ್ಲಿ ಈಗ ಸಾಕಷ್ಟು ಇದ್ರ ಬಗ್ಗೆ ಬದಲಾವಣೆಗಳು ಕಾಣ್ತಿದೆ. ಅಂದರೆ ನಮ್ಮ ಪಾಲಿಸಿಗಳಲ್ಲಿ ಈ ಥರ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕಾಯ್ತು. ಈ ರೀತಿ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ನಮಗೆ ಸಾಕಷ್ಟು ಸುಧಾರಣೆ ಆಗುತ್ತೆ. ಅದೇ ರೀತಿ ನಮಗೆ ಬೋರ್ವೆಲ್ಗಳಲ್ಲಿ ಲಿಫ್ಟ್ ಮಾಡೋದಂತೇನಿದೆ ಅದನ್ನು ಸಹ ಸ್ಕೀಮ್ನ ಸ್ವಲ್ಪ ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡೋದ್ರಿಂದ ಅದಕ್ಕೆ ಬೆಲೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಒಂದು ನೀರಿನ ಒಂದು ಬೆಲೆನೇ ಗೊತ್ತಾಗಲ್ಲ. ಹೀಗಾಗಿ ನಮಗೆ ಅಂತರ್ಜಲ ಬರದಾಗುವಿಕೆ ಹೆಚ್ಚಾಗ್ತಾ ಇದೆ. ಸೊ ಇದನ್ನು ಸಹ ನಾವು ಈ ದಿಶೆಯಲ್ಲೂ ನಾವು ಮುಂದಾಲೋಚನೆ ಮಾಡಬೇಕಾಗಿದೆ. ಇದು ಒಂದು ದೃಶ್ಯ, ನೀರಿನ ಬಳಕೆಗೆ ಅಂಕುಶ. ನಮ್ಮ ಮಹಾನ್ ಪಿತಾಮಹರಾದಂಥ ಇದರಲ್ಲಿ ಜಲ ಸಂವರ್ಧನೆಯಲ್ಲಿ ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗಲ್ಲಿ ಮತ್ತು ರೀಚಾರ್ಜಿಂಗ್ ವಿಚಾರದಲ್ಲಿ ಸಾಕಷ್ಟು ಅವೇರ್ನೆಸ್ ಮೂಡಿಸತಕ್ಕಂಥ ಶ್ರೀಯುತ ಶ್ರೀಪಡ್ರೆ ಇವರು ಕೇರಳ ಹಾಗೂ ಕರ್ನಾಟಕ ಎರಡೂ ಕಡೆಯೂ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸೊ ಇವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಅಪಾರ್ಟ್ಮೆಂಟಲ್ಲಿ ಸುಮಾರು 48 ಮನೆ ಇದೆ. ಈ 48 ಮನೆಯಲ್ಲಿ ಸುಮಾರು 80,000ದಷ್ಟು ಟ್ಯಾಂಕರ್ಗಳಿಗೆ ಪ್ರತಿ ತಿಂಗಳು ದುಡ್ಡು ಕಟ್ತಾಯಿದ್ರು ನೀರಿಗೋಸ್ಕರ. ಅಪಾರ್ಟ್ಮೆಂಟ್ ಅವ್ರಿಗೂ ತಲೆ ಕೆಟ್ಟೋಗ್ಬಿಡ್ತು. ಏನಿದು ಇಷ್ಟೊಂದು ದುಡ್ಡು ಕೊಟ್ಟು ನಾವು ಮೇಂಟೈನ್ ಮಾಡೋದಂಗೆ, ನಮಗೆ ಬರ್ತಕ್ಕಂಥ ಪ್ರಾಫಿಟ್ ಎಲ್ಲ ಈ ಥರ ಕರ್ಗೋಗ್ತಿದೆಯಲ್ಲ, ಏನು ಮಾಡೋದು ಅಂತ ಲಾಸ್ ಬಂದ್ಬಿಟ್ರು. ಕಡೆಗೆ ಅವರು ಒಂದು ಕೆಲಸ ಮಾಡಿದ್ರು, ಬ್ಯಾಂಕಿಂದ ಲೋನ್ ತಂದು ಎಲ್ಲರ ಮನೆಗೂ ಮೀಟ್ರ್ ಹಾಕಿಸ್ಬಿಟ್ರು. ಮೀಟ್ರ್ ಹಾಕ್ಸಿದ್ದು 80,000 ರೂಪಾಯಿ ಕಟ್ಟಿರ್ತಕ್ಕಂಥ ಬಿಲ್ಲು 40,000 ರೂಪಾಯಿ ಬಂದಾಯಿತು. ಸೊ ಹೆಂಗೆ ಸಡನ್ ಚೇಂಜ್ ಆಯಿತು ಮೈಂಡ್ ಸೆಟ್, ಅಂದರೆ ನಮ್ಮ ಒಂದು ಬದಲಾವಣೆ ದೃಷ್ಟಿಕೋನ ಹೆಂಗೆ ಬದಲಾವಣೆ ಆಯಿತು. ಸೊ ಅವರು ಮಾಡಿದ್ದೇನೆಂದರೆ ಲಗಾಮ್ ಅಂತ ಒಂದು ಮೀಟ್ರ್ ಮೂಲಕ ಎಲ್ಲರ ಮನೆಗೂ ಮೀಟ್ರ್ ಹಾಕ್ಸಿದ್ರಿಂದ ಯೂಸೇಜ್ ಕಂಟ್ರೋಲ್ ಮಾಡಿದ್ರೆ ಎಲ್ಲರೂ ಆಟೋಮೆಟಿಕ್ಕಾಗಿ ಇದು ಕಡಿಮೆ ಆಯಿತು, ಕನ್ಸಂಪ್ಷನ್ ಕಡಿಮೆ ಆಯಿತು. ಸೊ ಕನ್ಸಂಪ್ಷನ್ ಕಡಿಮೆ ಆದ ಕೂಡಲೇ ಅದಕ್ಕೆ ಅವರು ಕಟ್ತಕ್ಕಂಥ ದುಡ್ಡು ಸಹ ಭಾಳಷ್ಟು 50% ಮೇಲೆ ಉಳಿತಾಯ ಆಯಿತು. 80,000ದಿಂದ 40,000 ರೂಪಾಯಿ ಬಂತು. ಈ ರೀತಿ ಒಂದು ನೀರಿನ ಬಳಕೆಗೆ ಒಂದು ಲಗಾಮ್ ಥರ, ಅಂದರೆ ಅಂಕುಶ ಹಾಕಿದ್ರೆ ಒಂದು ಮೀಟ್ರ್ ಮೂಲಕ ಸಾಕಷ್ಟು ಸುಧಾರಣೆಯನ್ನು ಮಾಡ್ಬೋದು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲು ಡೆಲ್ಲಿನಲ್ಲಿ ಇರ್ತಕ್ಕಂಥ ಈಗಿನ ಸರ್ಕಾರ ಅಲ್ಲಿ ಬಂದ ಹೊಸದರಲ್ಲಿ 25,000 ಲೀಟ್ರು ಫ್ರೀಯಾಗಿ ಮುಫತ್ತಾಗಿ ಕೊಡ್ತೀವಿ ಅಂತಂದರು. ಆದರೆ ಒಂದೇ ಒಂದು ಕಂಡೀಷನ್ ಹಾಕಿದ್ರು, ಎಲ್ಲರೂ ಮೀಟ್ರಿಂಗ್ ಮಾತ್ರ ಮಾಡಿಸ್ಲೇಬೇಕು ಅಂತಂದರು. ಹೀಗೆ ಮೊದಲು ಮೀಟ್ರಿಂಗ್ ಸಿಸ್ಟಮ್ ಸರಿ ಇರಲಿಲ್ಲ. ಅಲ್ಲೂ ಮೀಟ್ರಿಂಗ್ ಈಗ 100% ಮೀಟ್ರಿಂಗ್ ಆಯಿತು. 100% ಅಲ್ಲ, 98% ಮೀಟ್ರಿಂಗ್ ಆಯಿತು. 98% ಮೀಟ್ರಿಂಗ್ ಆಗಿದ್ದು ಈಗ ಅದರಿಂದ ರೆವಿನ್ಯೂ ಬರ್ತಾಯಿದೆ. ಮೊದಲು ಲಾಸಲ್ಲಿ ನಡೀತಾ ಇತ್ತು. ಈಗ ಮೀಟ್ರಿಂಗ್ ಆದ ಕೂಡಲೇ ಅದರಿಂದ ನೀರಿಂದ ಜನ್ರೇಟ್ ಆಗ್ತಾಯಿದೆ ದುಡ್ಡು. ಸೊ ಅದನ್ನು ಬಳಕೆ ಮಾಡ್ತಾಯಿದ್ದಾರೆ. ವಾಟರ್ ಪ್ರಾಜೆಕ್ಟ್ಸ್ ಡೆವಲಪ್ಮೆಂಟ್ಸ್ ಮಾಡ್ತಾಯಿದ್ದಾರೆ. ನೋಡಿ, ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈ ಅಮೀರ್ ಖಾನ್ ಅವರದ ಸತ್ಯಮೇವ ಜಯತೆ ಅಂತ ಒಂದು ಧಾರಾವಾಹಿಗಳು TV ಬರ್ತಾಯಿತ್ತು. ಅವರು ಈ ಒಂದು ಜಲಸಾಕ್ಷರತೆ ವಿಚಾರದಲ್ಲಿ ಸಾಕಷ್ಟು ಊರುಗಳಲ್ಲಿ ಒಂದು ವಾಟರ್ ಕಪ್ ಅನ್ನೋ ಒಂದು ಸ್ಪರ್ಧೆ ಏರ್ಪಡಿಸಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಎಲ್ಲ ಶೇರ್ ಮಾಡಿದ್ರು, ಟ್ರೈನಿಂಗ್ಗಳು ಕೊಟ್ಟರು, ಮತ್ತು ಬಿಟ್ವೀನ್ ವಿಲೇಜಸ್ ಕಾಂಪಿಟೇಷನ್ ಏರ್ಪಡಿಸಿದ್ರು. ಈ ರೀತಿ ಒಂದು ಅವೇರ್ನೆಸ್ನ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗಾಗಿ ಸಾಕಷ್ಟು ಸುಧಾರಣೆಗಳನ್ನ ಕಾಣ್ತಾ ಇದ್ದೀವಿ ಸುತ್ತಮುತ್ತ ಹಳ್ಳಿಗಳಲ್ಲಿ. ವಿದರ್ಭ, ಮಹಾರಾಷ್ಟ್ರದ ಈ ಕಡೆ ನಾಸಿಕಲ್ಲಿರ್ಬೋದು, ಮತ್ತು ಈ ಕಡೆ ಸತಾರಾ ಡಿಸ್ಟ್ರಿಕ್ಕಿರ್ಬೋದು, ಪುಣೆ ಡಿಸ್ಟ್ರಿಕ್ಕಿರ್ಬೋದು, ಸುತ್ತಮುತ್ತ ಇದರಲ್ಲಿ ಭಾಳಷ್ಟು ಬದಲಾವಣೆಗಳನ್ನ ನೋಡ್ತಾ ಇದ್ವಿ. ಮತ್ತು ಅವರ ಅವೇರ್ನೆಸ್ಸು ಸಹ ಮಾಡೆಲ್ಗಳ ಮೂಲಕ, ಮತ್ತು ಒಂದು ಪ್ರಾತ್ಯಕ್ಷಿಕೆ ಮೂಲಕ, ಮತ್ತು ರನ್ನಿಂಗ್ ಮಾಡೆಲ್ ಮೂಲಕ, ಈ ರೀತಿ ಒಂದು ಪಾನಿ ಫೌಂಡೇಶನ್ ಅಂತ ಅಂದ್ಬಿಟ್ಟು ಒಂದು ಆರ್ಗನೈಸೇಷನ್ ಥರ ಮಾಡಿ ಆ ಪಾನಿ ಫೌಂಡೇಶನ್ ಮೂಲಕ ಈ ರೀತಿ ಟ್ರೈನಿಂಗ್ಗಳನ್ನೆಲ್ಲ ಕೊಟ್ಟು ಒಂದು ಅವೇರ್ನೆಸ್ ಮೂಡಿಸಿದ್ರು. ಈ ರೀತಿ ಒಂದು ಟ್ರೈನಿಂಗ್ ಸೆಂಟರ್ಗಳು, ಈ ರೀತಿ ಒಂದು ಅವೇರ್ನೆಸ್ ಸೆಂಟರ್ಗಳು ಪ್ರತಿಯೊಂದು ಜಿಲ್ಲೆಗೂ ಬೇಕಾಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಥರ ಒಂದು ಅವೇರ್ನೆಸ್ ಬಂತಂದರೆ ಹೆಚ್ಚು ಕಡಿಮೆ ನಿಮಗೆ 50% ಕೆಲಸ ಆದಂಗೆ. ಸೊ ಈ ಮಟ್ಟಿಗೆ ಒಂದು ಜಲಸಾಕ್ಷರತೆನ ಅವರು ಸಾಕಷ್ಟು ಇಂಪ್ರೂವ್ ಮಾಡಿದ್ರು. ಈ ಜಲಸಾಕ್ಷರತೆ ಯಾವ ಬಂತು, ವಾಟರ್ ಲಿಟ್ರಸಿ ತಾನಾಗೆ ಬಂದೇ ಬಿಡುತ್ತೆ. ಸೊ ಇದಕ್ಕೋಸ್ಕರ ಬೆಂಗಳೂರಲ್ಲಿ ಸಹ ಒಂದು ಮಳೆ ನೀರು ಸುಗ್ಗಿ ಕೇಂದ್ರ ಅಂತ ಓಪನ್ ಆಗಿದೆ, ಜಯನಗರ 40ನೇ ಕ್ರಾಸಲ್ಲಿ. ಇಲ್ಲೂ ಸಹ ಬೆಂಗಳೂರು ವಾಟರ್ ಸಪ್ಲೈ ಬೋರ್ಡ್ನವರು ಒಂದು ಟೀಮ್ ಪಾರ್ಕ್ ಫಾರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಶುರು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಮಾಡೆಲ್ಸ್ಗಳೆಲ್ಲ ಚೆನ್ನಾಗಿದೆ. ಒಂದು ಅವೇರ್ನೆಸ್ಗೋಸ್ಕರ ಮಾಡಿರ್ತಕ್ಕಂಥದ್ದು ತುಂಬ ಯೂಸ್ ಆಗ್ತಾಯಿದೆ. ಅದರದ ಒಂದು ಪಕ್ಷಿ ನೋಟಗಳು ಇಲ್ಲ.
ಸೊ ಇಲ್ಲಿ ಒಂದು ಸಹಾಯ ಕೇಂದ್ರಗಳಿದೆ, ಮಾಡೆಲ್ಸ್ಗಳಿದೆ, ಎಕ್ಸಿಬಿಷನ್ಸ್ ಇದೆ, ರನ್ನಿಂಗ್ ಮಾಡೆಲ್ಸ್ ಇದೆ, ಆಮೇಲೆ ಸ್ಲೈಡ್ ಶೋ ಇದೆ, ಒಂದು ಥಿಯೇಟ್ರ್ ಇದೆ. ಸೊ ವಿವಿಧ ರೀತಿಯ ರೀಚಾರ್ಜ್ಗೆ ಇರ್ಬೋದು, ಮಳೆ ನೀರು ಸಂಬಂಧಪಟ್ಟಂತೆ ಇರ್ಬೋದು, ಸುಮಾರಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಸೊ ಇಷ್ಟೆಲ್ಲ ಹೇಳ್ತಾ ನಾನು ಇದು ಸೆಷನ್ನ ಕ್ಲೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನಮಗೆ ಮುಖ್ಯವಾಗಿ ಏನಪ್ಪ ಅಂದರೆ ಈ ನೀರಿನ ಒಂದು ಲಿಟ್ರಸಿ ನಮಗೆ ಸಾಕಷ್ಟು ಬೆಳೆಸ್ಕೊಂತಂದರೆ, ಸಾಕಷ್ಟು ಜನಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಬಂತಂದರೆ ನಮ್ಮ ಸಮಸ್ಯೆಗಳೇನಿದೆ ತಾನಾಗಿ ಪರಿಹಾರ ಆಗೋದ್ರಲ್ಲಿ ಎರಡು ಸಂಶಯ ಇಲ್ಲ. ಸೊ ಇದರೊಂದಿಗೆ ನಾನು ಈ ಸೆಷನ್ನ, ಈ ಅಧಿವೇಶನನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.